ತುಂಬಾ ಅಂದ್ರೆ ಹಿಂಸೆ ಆಗ್ತಿತ್ತು. ಅದು ಹುಡುಗರು ಡ್ರೆಸ್ ಹಾಕೊಳಕ್ಕೆ. ಹುಡುಗಿರ ನಾನ್ ನಮ್ಮ ಅಕ್ಕನ ಬಟ್ಟೆ ಹಾಕಿದಾಗ ನಾನು ಅಂತ ಅನಿಸ್ತಿತ್ತು. ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಇದೇ ಹುದ್ದೆ ಮಾಡ್ತಾರೆ, ಹಿಂಗೆ ಇರ್ತಾರೆ ಅನ್ನೋದು ಬಂದಿರೋದ್ರಿಂದ ನಾವು ಡಿಫ್ರೆಂಟ್ ಆಗಿ ಕಾಣಿಸ್ತೀವಿ ಅಷ್ಟೇ. ಬಟ್ ನಾವು ಹ್ಯೂಮನ್ ಬೀಯಿಂಗ್ಸ್, ನಮಗೂ ಪ್ರೀತಿ ಕೊಟ್ರೆ ಪ್ರೀತಿ ಕೊಡ್ತೀವಿ. ಅಟ್ ವಾಟ್ ಪರ್ಟಿಕ್ಯುಲರ್ ಏಜ್ ನಿಮ್ಗೆ ಗೊತ್ತಾಯ್ತು ಇಲ್ಲ ನಾನೊಂದು ಹೆಣ್ಣು ಅಂತ? ಸೊ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್. ಸೊ ಯಾರು ಬರಲ್ಲ ಇಲ್ಲಿ. ಬೇರೆ ಬೇರೆ ರೀತಿಯಿಂದ ಕರೆಯಕ್ ಸ್ಟಾರ್ಟ್ ಮಾಡಿದ್ರು, ಚಕ್ಕ, ಹಿಜಡ, ಏನೋ ಅದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಒಂದು ಹೆಣ್ಣಾಗಿ ಅನಿಸ್ತಿತ್ತು ಮನಸ್ಸೊಳಗಡೆ. ಬಟ್ ಇದೆಲ್ಲ ಕೇಳ್ಬೇಕಾ ನಾನು? ಮರುಜನ್ಮ ಅಂತಾನೆ ಹೇಳ್ಬೋದು, ಮತ್ತೆ ಹುಟ್ಟು ಬಂದಂಗದು. ವಾಟ್ ಅಬೌಟ್ ಲೈಕ್ ಲವ್ ಅಂಡ್ ಮ್ಯಾರೇಜ್ ಅಂಡ್ ಆಲ್, ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಮ್ಗೆ? ಅಷ್ಟು ಸೆಂಟಿಮೆಂಟ್ ಇಲ್ಲ ನನಗೆ. ಅಷ್ಟು ಹಳ್ಳಕ್ ಬೀಳೋಂತ ಇದಿಲ್ಲ. ನಾವು ಇನ್ನು ಅಲ್ಲಿ ಮಣ್ಣಾಕಿ ಇನ್ನು ಬಿಲ್ಡಿಂಗ್ ಕಟ್ತೀವಿ ಹೊತ್ತಾಗಿ. ಹಾಯ್ ಎಲ್ರಿಗೂ, ಯು ಆರ್ ವಾಚಿಂಗ್ ಡಿ ಟಾಕ್ಸ್ ಅಂಡ್ ನಾನು ನಿಮ್ಮ ಪಾಡ್ಕಾಸ್ಟ್ ಹೋಸ್ಟ್ ದಿಶಾ ಉಮೇಶ್. ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ವಿ ಹ್ಯಾವ್ ಅ ವೆರಿ ಸ್ಪೆಷಲ್ ಗೆಸ್ಟ್. ಅವರು LGBTQA+ ಕಮ್ಯುನಿಟಿನ ಎಲ್ಲ ಕಡೆ ರೆಪ್ರೆಸೆಂಟ್ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಕ್ರೌನ್ನ ಗೆದ್ದಿದ್ದಾರೆ. ಆ್ಯಂಡ್ ವಿ ಹ್ಯಾವ್ ವಿತ್ ಆಸ್ ನೀತು ವನಜಾಕ್ಷಿ. ನೀವೆಲ್ಲರೂ ಅವ್ರನ್ನ ಬಿಗ್ ಬಾಸಲ್ಲಿ ನೋಡಿರ್ತೀರ. ಬಟ್ ಇವತ್ತಿನ ಪಾಡ್ಕಾಸ್ಟಲ್ಲಿ ನಾವು ಅವ್ರ ಲೈಫ್ ಜರ್ನಿ, ಅವ್ರ ಟ್ರಾನ್ಸ್ಫಾರ್ಮೇಷನ್ ಹೇಗಾಯಿತು, ಅವ್ರ ಸರ್ಜರಿ, ಎಲ್ಲ ವಿಷಯ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಗೋ. ನೀತು ಹೇಗಿದ್ದೀರಾ? ಸೂಪರ್. ನಾನು ಸೂಪರ್. ನಂಗೆ ತುಂಬಾ ಖುಷಿ ಆಗ್ತಾ ಇದೆ ನೀವು ಬಂದಿದ್ದೀರಾ ನನ್ನ ಪಾಡ್ಕಾಸ್ಟ್ ಅಂತ. ಸ್ಪೆಷಲಿ Thank you. ನಾನು ನಿಮ್ಗೆ ಫಸ್ಟ್ ರೀಚ್ ಔಟ್ ಮಾಡಿದಾಗ ನನ್ನ ಉದ್ದೇಶ ಏನಿತ್ತು ಅಂದ್ರೆ, ಫಸ್ಟ್ ಆಫ್ ಆಲ್ ವಿ ಆರ್ ವೆರಿ ಪ್ರೌಡ್ ಆಫ್ ಯು. ನೀವ್ Thank you. ಏನೇನ್ ಮಾಡಿದೀರಾ, ಹೇಗೆ ನೀವು ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡಿದೀರಾ, ಇದು ಒಂದು ರೈಟ್ ಪಾತ್, ದಿಸ್ ಇಸ್ ದ ರೈಟ್ ವೇ ಯು ಕ್ಯಾನ್ ಡೂ ಇಟ್ ಅಂತ ತೋರ್ಸ್ಕೊಟ್ಟಿದ್ದೀರಾ. ಹೌದು. ಸೊ ನಂಗಂತೂ ತುಂಬಾ ಹೆಮ್ಮೆ ಆಗತ್ತೆ, ಆಯ್ತಾ? Thank you. ಅಂಡ್ ದ ಸೇಮ್ ರೀಸನ್ ಐ So ರೀಚ್ sweet. ಔಟ್ ಟು ಯು ಬಿಕಾಸ್ ಐ ಫೀಲ್ ಲೈಕ್ ಎಜುಕೇಶನ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಿಜ. ಒಂದು ಸರ್ಟನ್ ಟಾಪಿಕ್ಸ್ ನ ಜನಕ್ಕೆ ಸೆನ್ಸಿಟೈಸ್ ಮಾಡೋದಾಗಿರ್ಲಿ, ಅವ್ರಿಗೆ ಇಲ್ಲ ಆಕ್ಚುಲಿ ಇದು ಹಿಂಗೂ ಇರತ್ತೆ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಿನ್ಸ್ ಐ ಬಿನ್ ಸೀಯಿಂಗ್ ಯು, ಐ ಆಮ್ ಲೈಕ್ ಓ ಮೈ ಗಾಡ್, ವಾವ್, ಐ ನೀಡ್ ಟು ಗೆಟ್ ಹರ್. ಸೊ ತುಂಬಾ ಖುಷಿ ಆಗ್ತಾ ಇದೆ. Thank you. Thank you Thank so you. much. ಸೊ ಹೌ ಆರ್ ಯು? ಹೇಗ್ ನಡೀತಾ ಇದೆ ಎಲ್ಲ? ಎಲ್ಲ ಸೂಪರ್ ಆಗಿ ನಡೀತಿದೆ. ಸೊ ಹೌದು. ಏನೇನ್ ಅನ್ಕೊಂಡಿದ್ನಲ್ಲ ಅದೆಲ್ಲ ಆಗ್ತಿದೆ. ಒಂದೊಂದ್ಸತಿ ಏನೇನ್ಸತಿ ಕನಸು ಕಾಣ್ತಿದೆ ಒಂದು ಟೈಮ್ ಅಲ್ಲಿ. ಇದೆಲ್ಲ ಆಗಿದೆ ಅಂದ್ರೆ ಓಕೆ, ಏನಾದ್ರೂ ಆಗ್ಬೋದು. ಮನಸ್ ಮಾಡ್ಬೇಕಷ್ಟೇ. ಒಂದು ಡೆಡಿಕೇಶನ್ ಇರ್ಬೇಕು, ಹಾರ್ಡ್ ವರ್ಕ್ ಇರ್ಬೇಕು. ಸೊ ಅದೆಲ್ಲ ಇದ್ರೆ ನೀವ್ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಇದು. ಹಾಗಾಗಿ ಲೈಕ್ ಐ ಆಮ್ ಲಿವಿಂಗ್ ಮೈ ಲೈಫ್ ನಾವು. ಕ್ರೇಜಿ, ಸೋ ನೈಸ್ ನೀತು. ಸೊ ನಮ್ಗೆ ಕೇಳಕ್ ತುಂಬಾ ಪ್ರಶ್ನೆ ಇದೆ, ಸೊ ವಿಲ್ ಜಸ್ಟ್ ಡೈವ್ ಇಂಟು ಎಸ್ ಇಟ್. ಎಸ್ ಎಸ್. ನೀತು, ಸೊ ನಿಮ್ಗೆ ಅಟ್ ವಾಟ್ ಪರ್ಟಿಕ್ಯುಲರ್ ಏಜ್ ನಿಮ್ಗೆ ಗೊತ್ತಾಯ್ತು ಇಲ್ಲ ನಾನೊಂದು ಹೆಣ್ಣು ಅಂತ? ಆರ್ ಏನಾದ್ರೂ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಇತ್ತ, ಅದಾದ ತಕ್ಷಣ ಯುವರ್ ಲೈಕ್ ನೋ ಸಮಥಿಂಗ್ ಇಸ್ ನಾಟ್ ರೈಟ್ ಅಂತ? ಅದು ಹೇಗ್ ಗೊತ್ತಾಯ್ತು? ಅದು ಚಿಕ್ಕ ವಯಸ್ಸಲ್ಲಿ ಅದು ಗೊತ್ತಾಗಲ್ಲ. ಅದು ಫಸ್ಟ್ ಏನ್ ಅನ್ಸುತ್ತೆ, ಲೈಕ್ ನಮ್ಮ ಅಕ್ಕನ ಬಟ್ಟೆ ನೋಡಿದ ತಕ್ಷಣ ಹಾಕೋಬೇಕು ಅನ್ಸ್ತಿತ್ತು. ಅದಾದ್ಮೇಲೆ ಸ್ಕೂಲಲ್ಲಿ ಎಲ್ರು ಕ್ರಿಕೆಟ್ ಅದೆಲ್ಲ ಆಡ್ತಿದ್ರೆ ನಾನು ಖೋ-ಖೋ ಮತ್ತೆ ಲೈಕ್ ಹೆಣ್ಮಕ್ಳ ಕುಂಟೆಪಿಲ್ಲೆ ಆ ತರ ಇದ್ರಲ್ಲೆಲ್ಲ ನಾನು ಜಾಸ್ತಿ ಒಲವು ಕೊಡ್ತಿದ್ದೆ. ಅವಾಗ ಗೊತ್ತಾಗ್ತಿತ್ತು ಏನ್ ಆಗ್ತಿದೆ ಇಲ್ಲಿ, ನಾನ್ ತಪ್ಪಾ, ಇಲ್ಲಿ ಜನ ತಪ್ಪಾ, ನಾನು ಈ ತರ ಫೀಲ್ ಮಾಡ್ತಿದ್ದೀನಿ, ಅದು ಕರೆಕ್ಟ್ ಇದೆನಾ? ಸುಮಾರು ಗೊಂದಲಗಳು, ಗೊತ್ತಾಗ್ತಿರ್ಲಿಲ್ಲ ಇದು ರೈಟ್ or ರಾಂಗ್ ಅನ್ನೋದು. ಬಟ್ ನಾನು ತುಂಬಾ ಪೇಶನ್ಸ್ ಇಂದ ಅಬ್ಸರ್ವ್ ಮಾಡ್ತಿದ್ದೆ ಜನರನ್ನೆಲ್ಲರನ್ನು. ಏನಾಗ್ತಿದೆ, ಓಕೆ ಇಲ್ಲಿ ನಾನು ನನ್ನ ಮನಸ್ಸೊಳಗಡೆ ನಡೀತಾ ಇರೋ ಯುದ್ಧ ಅದು ಕರೆಕ್ಟಾ ಅಲ್ವಾ? ಮತ್ತೆ ನಮ್ಮ ಮನೆ ಮುಂದೆ ಒಂದು ಕಿರಾಣಿ ಶಾಪ್ ಇತ್ತು, ಅಂದ್ರೆ ಫ್ರಾಗ್ರೆನ್ಸ್ ಸ್ಟೋರ್ ಇತ್ತು. ಸೊ ಅಲ್ಲಿ ನಮ್ ಕಮ್ಯುನಿಟಿ ಜನ ಬರ್ತಿದ್ರು. ಅವಾಗ ಅನಿಸ್ತಿತ್ತು ನಾನು ಇವ್ರ ತರನೇ ಆಡ್ತಿದ್ದೀನಲ್ಲ, ಅಂದ್ರೆ ಲೈಕ್ ಒಂದ್ ಗಂಡು ಒಂದ್ ಹೆಣ್ಣಾಗಿದ್ದಾರೆ ಇವ್ರು, ಅಂದ್ರೆ ನನ್ಗೂ ಇದೇ ಗೊಂದಲ ಕಾಡ್ತಿದೇನಾ ಅನ್ನೋದೊಂದು ಪ್ರಶ್ನೆ ಇತ್ತು. ಓಕೆ, ನಾನೇನಾದ್ರೂ ಹೇಳ್ಬಿಟ್ರೆ ಇದೇ ಕ್ಯಾಟಗರಿಗೆ ಸೇರಿಸ್ತಾರೇನೋ ಜನರು. ಅವಾಗ್ಲೇ ಒಂದ್ ಸ್ವಲ್ಪ ನಾನು ನಡೆಯೋದ್ರಿಂದ ಹಿಡಿದು ಕೂತ್ಕೊಳ್ಳೋದ್ರಿಂದ ಹಿಡಿದು ಎಲ್ಲ ನಾನು ಒಂದ್ ಸ್ವಲ್ಪ ಫೆಮಿನನ್ ಆಗೇ ಬಿಹೇವ್ ಮಾಡ್ತಿದ್ದೆ. ಮಾತಾಡೋದು ಕೂಡ ಸಾಫ್ಟ್ ಆಗಿ ಮಾತಾಡ್ತೀಯಲ್ಲ, ಹಿಂಗ್ಯಾಕ್ ಹುಡುಗಿರ್ ತರ ನಡೀತಿ ಮಾತಾಡ್ತಿ ಅನ್ನೋ ತರ ಮಾತಾಡ್ತಿದ್ರು. ನಮ್ದು ಉತ್ತರ ಕರ್ನಾಟಕ, ಗದಗ್. ಸೊ ಅಲ್ಲೆಲ್ಲ ಬೇರೆ ಬೇರೆ ರೀತಿಯಿಂದ ಕರೆಯಕ್ ಸ್ಟಾರ್ಟ್ ಮಾಡಿದ್ರು, ಚಕ್ಕ, ಹಿಜಡ, ಏನೋ ಅದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಒಂದ್ ಹೆಣ್ಣಾಗಿ ಅನಿಸ್ತಿತ್ತು ಮನಸ್ಸೊಳಗಡೆ. ಬಟ್ ಇದೆಲ್ಲ ಕೇಳ್ಬೇಕಾ ನಾನು ಅನ್ನೋದೊಂದು ಪ್ರಶ್ನೆ ಇತ್ತು. ಬಟ್ ಆ ಟೈಮಲ್ಲೇ ನನಗೆ ಅನಿಸ್ತಿತ್ತು. ಸೊ ಇದೆಲ್ಲ ಸೊ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ. ಸೊ ಆಲ್ ದೀಸ್ ಸ್ಮಾಲ್ ಥಿಂಗ್ಸ್ ಬಿಲ್ಡಪ್ ಆಗಿ ನೀವು ನೋಡಾದ್ಮೇಲೆ ನಿಮ್ಗೆ ಅನಲೈಸ್ ಮಾಡಕ್ ಶುರು ಮಾಡಿದಾಗ? ಹೌದೌದು, ಅನಲೈಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಎಜುಕೇಟ್ ಆಗ್ತಾ ಬಂದೆ ನಾನು. ಒಂದು 8th ಸ್ಟ್ಯಾಂಡರ್ಡ್ 6th 7th ಸ್ಟ್ಯಾಂಡರ್ಡ್ಗೆ ಈ ಗೊಂದಲ ಇತ್ತು. ಬಟ್ ಆ 2 years ಅಲ್ಲಿ ಮನೆ ಒಳಗಡೆನೆ ನಮ್ಮ ಅಕ್ಕನ ಬಟ್ಟೆ ಹಾಕೋತಿದ್ದೆ.
ಮಿರರ್ ಮುಂದೆ ಕಾಜಲ್ ಹಚ್ಕೊಳ್ಳೋದು, ಅಕ್ಕನ ಬಟ್ಟೆಗಳನ್ನ ಹಾಕೊಳ್ಳೋದು. ಅವಾಗ ನಾನ್ ಅನಿಸ್ತಿತ್ತು, ಇದು ಕಂಪ್ಲೀಟ್ ನಾನ್ ಅನಿಸ್ತು. ಅವಾಗ ಪ್ಯಾಂಟ್ ಶರ್ಟ್ ಹಾಕಿದ ತಕ್ಷಣ ಅದು ನಾನಲ್ಲ ಅನಿಸ್ತಿತ್ತು. ಅನ್‌ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಆ ತುಂಬಾ ಅಂದ್ರೆ ಹಿಂಸೆ ಆಗ್ತಿತ್ತು ಅದು ಹುಡುಗರು ಡ್ರೆಸ್ ಹಾಕೊಳಕ್ಕೆ. ಹುಡುಗಿರ ನಾನ್ ನಮ್ಮ ಅಕ್ಕನ ಬಟ್ಟೆ ಹಾಕಿದಾಗ ನಾನು ಅಂತ ಅನಿಸ್ತಿತ್ತು. ಸೊ ಅವಾಗ ಕನ್ಫರ್ಮ್ ಆಯ್ತು ಇದು ನಾನು ಅಂತ. ಒಂದು ಹೆಣ್ಣಾಗಿ ನಾನು ಅಂತ. ಜನ ಏನ್ ರಿಯಲೈಸ್ ಮಾಡಲ್ಲ ಅಂದ್ರೆ ಅಂದ್ರೆ ಯು ವರ್ ಬಾರ್ನ್ ವಿತ್ ಅ ಬಾಯ್ಸ್ ಬಾಡಿ ಅಲ್ಲ, ಅಂಡ್ ಯು ವರ್ ಲೈಕ್ ಇಲ್ಲ ನಾನು ಒಂದ್ ಹೆಣ್ಣು ಅಂತ. ಅಂದ್ರೆ ನಮ್ ವ್ಯಕ್ತಿತ್ವನೇ ಇವಾಗ ಜನ ನನ್ನ ನೋಡ್ತಾ ಇರೋ ರೀತಿ ನಾನು ಅಲ್ಲ ಅನ್ನೋದು ಎಷ್ಟು ಡೀಪು, ಎಷ್ಟು ಸೆನ್ಸಿಟಿವ್ ಅಂತ ಜನ ರಿಯಲೈಸ್ ಮಾಡೋ ಅಂದ್ರೆ ದೇ ಜಸ್ಟ್ ರ್ಯಾಂಡಮ್ಲಿ ನೋಡ್ಬಿಟ್ಟು ಸುಮ್ನೆ ಟೀಸ್ ಮಾಡೋದು, ಹೌದು. ಆತರ ಹೀಯಾಳ್ಸೋದು ಆಗಿರ್ಲಿ. ಇದು ಬರೀ ನಮ್ದಷ್ಟೇ ಅಲ್ಲ, ಎಷ್ಟೊಂದ್ ಜನ ದಪ್ಪ ಇರ್ತಾರೆ, ಸಣ್ಣ ಇರ್ತಾರೆ, ಕಪ್ಪಿರ್ತಾರೆ, ಫೇಸ್ ಅಲ್ಲಿ ಪಿಂಪಲ್ಸ್ ಆಗಿರುತ್ತೆ, ಸುಮಾರು. ಸೊ ಅವರೆಲ್ಲ ಹೋಗ್ತಾರೆ ಈ ಟ್ರಾಮಾದಲ್ಲಿ. ಬಟ್ ನಮ್ದು ಒಂದ್ ಸ್ವಲ್ಪ ಡಿಫ್ರೆಂಟ್. ಯಾಕಂತಂದ್ರೆ ಎಲ್ಲ ಒಂದು ತುಂಬಾ ಜನರ ತರ ಇರಲ್ಲ ನಮ್ದು ಸಮಸ್ಯೆ. ಒಂದು 100 ಜನರಲ್ಲಿ ಒಬ್ರ ಆತರ ಆಗಿರ್ತೀವಿ ನಾವು. ಬಟ್ ಇದು ತುಂಬಾ ಲೈಕ್ ಡಿಫ್ರೆಂಟ್. ಅಂದ್ರೆ ಲೈಕ್ ಈಗ ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಇದೇ ಹುದ್ದೆ ಮಾಡ್ತಾರೆ, ಹಿಂಗೆ ಇರ್ತಾರೆ ಅನ್ನೋದು ಬಂದಿರೋದ್ರಿಂದ ನಾವು ಡಿಫ್ರೆಂಟ್ ಆಗಿ ಕಾಣಿಸ್ತೀವಿ ಅಷ್ಟೇ. ಬಟ್ ನಾವು ಹ್ಯೂಮನ್ ಬೀಯಿಂಗ್ಸ್, ನಮಗೂ ಪ್ರೀತಿ ಕೊಟ್ರೆ ಪ್ರೀತಿ ಕೊಡ್ತೀವಿ. ಅಂದ್ರೆ ಲೈಕ್ ದೂರ ತಡಿದ ತಕ್ಷಣ ಬರುತ್ತಲ್ಲ ಅದೊಂದು ಆರೋಗ್ಯನ್ಸಿ. ನಮ್ಗೆ ಯಾರು ಒಪ್ಕೋತಾ ಇಲ್ಲ, ಮನೆಯಿಂದನೇ ಹೊರಗಡೆ ಹಾಕಿದ್ದಾರೆ, ಹಂಗಿದ್ರೆ ನಾವೇನ್ ಮಾಡ್ಬೇಕು, ಅದೇ ಮಾಡ್ಬೇಕು ಅನ್ನೋದೊಂದು ಆರೋಗ್ಯನ್ಸಿ ಬರುತ್ತೆ. ಮಾತಾಡ್ಬೇಕಾದ್ರೂ ಅಷ್ಟೇ ಆಸ್ ಅ ಫ್ರೆಂಡ್ ಆಗಿ ಅದು ಕನೆಕ್ಟ್ ಆಗಲ್ಲ. ಸೊ ಯಾರು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಲ್ಲ. ಸೊ ಅವಾಗ ಏನಾಗುತ್ತೆ, ಅವರು ದಾರಿ ತಪ್ತಾರೆ, ಎಜುಕೇಶನ್ ಸಿಗಲ್ಲ. ಸೊ ನೀವ್ ಹೇಳ್ದಾಗೆ ಎಜುಕೇಶನ್ ಇಸ್ ದ ಕೀ ಆಕ್ಚುಲಿ ಟು ರೂಲ್ ದ ವರ್ಲ್ಡ್. ಸೊ ನೀವ್ ಎಲ್ಲೇ ಹೋದ್ರು, ಇಡೀ ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ಎಜುಕೇಶನ್ ಅನ್ನೋದೊಂದು ಇದ್ರೆ, ಸೊ ಯಾವ ಮೂಲೆಲ್ಲಾದ್ರೂ ನೀವು ಬದುಕ್ತೀರಾ. ಅದು ಸಿಗಲ್ಲ ನಮ್ ಕಮ್ಯುನಿಟಿಗೆ. ಅಂಡ್ ಇನ್ನೊಂದು ಮಿಸ್ಕನ್ಸೆಪ್ಷನ್ ನಾನ್ ನೋಡಿರೋ ಪ್ರಕಾರ, ಇವಾಗ ಒಂದು ಟ್ರಾನ್ಸ್ಜೆಂಡರ್ ಆಗಿರ್ಲಿ ಪ್ಲಸ್ ಲೆಟ್ಸ್ ಸೇ ಚಕ್ಕ ಅವ್ರ ಹಿಜ್ರ ಅಂತ ಹೇಳಿದ್ರೆ ದೇ ಆರ್ ಕಂಪ್ಲೀಟ್ಲಿ 2 ಡಿಫ್ರೆಂಟ್ ಥಿಂಗ್ಸ್ ಅಲ್ವಾ. ಟ್ರಾನ್ಸ್ಜೆಂಡರ್ ಇಸ್ ಒಂದು ಹುಡುಗ ಹೆಣ್ಣಾಗಿ ಐಡೆಂಟಿಫೈ ಮಾಡೋದು, ಅಥವಾ ಒಂದು ಹೆಣ್ಣು ಹುಡುಗ ಆಗಿ ಐಡೆಂಟಿಫೈ ಮಾಡೋದು. ಅಂಡ್ ವೆನ್ ಇಟ್ ಕಮ್ಸ್ ಟು ಚಕ್ಕ ಅವ್ರ ಹಿಜ್ರ ಆರ್ ಎನಿಥಿಂಗ್, ಅವ್ರ ಕ್ರೋಮೋಸೋಮಲ್ ಡಿಸಾರ್ಡರ್ ಇರುತ್ತೆ. ಅವ್ರ ಹುಟ್ಟಾಗಿಂದಾನೇ ದೇ ವಿಲ್ ಹ್ಯಾವ್ ಬೋತ್ ಕಿನ್ನರ್ ಅಂತಾರೆ. ಕಿನ್ನರ್ ಅಂತ ಹೇಳ್ತಾರೆ. ಸೊ ದಟ್ ಇಸ್ ಒನ್ ಮೇಜರ್ ಡಿಫ್ರೆನ್ಸ್ ಅಲ್ಲ. ಐ ಥಿಂಕ್ ಈ ಟಾಪಿಕ್ಸ್ ಬಗ್ಗೆ ಇನ್ನ ಸ್ವಲ್ಪ ಎಜುಕೇಟ್ ಮಾಡ್ತೀರಾ whoever is watching this podcast? ಸೊ ಇವಾಗ ಎರಡು ಅಂಗದಿಂದ ಹುಟ್ಟಿರ್ತಾರಲ್ಲ, ಜನ ಅಂಗದಿಂದ. ಸೊ ಅವ್ರಿಗೆ ಕಿನ್ನರ್ ಅಂತ ಕರೆಯೋದು. ಸೊ ಟ್ರಾನ್ಸ್ಜೆಂಡರ್ ಅಂತ ಅಂದ ತಕ್ಷಣ ಸೊ ನಾವು ಗಂಡಾಗಿ ಹುಟ್ಟಿರ್ತೀವಿ ಅಷ್ಟೇ. ಬಟ್ ನಮ್ಮ ಮನಸ್ಸು, ನಮ್ಮ ಎಲ್ಲಾ ಲೈಕ್ ನಮ್ಮ ಫೀಲಿಂಗ್ಸ್, ಆಟಿಟ್ಯೂಡ್ ಇಂದ ಹಿಡಿದು ಎಲ್ಲ ನಾವು ಒಂದು ಹುಡುಗಿ ತರ ಫೀಲ್ ಮಾಡ್ತಿರ್ತೀವಿ. ಬಟ್ ಅದಾದ್ಮೇಲೆ ನಮ್ಮ ಬದಲಾವಣೆ ಗೊತ್ತಾಗುತ್ತೆ ಒಂದು ಚಿಕ್ಕ ವಯಸ್ಸಲ್ಲಿ, ಒಂದು ಪ್ರೈಮರಿ, ಒಂದು ಸ್ಕೂಲ್ ಟೈಮಲ್ಲಿ. ಸೊ ಆ ಟೈಮಲ್ಲಿ ನಾವು ಡಿಸಿಷನ್ ತಗೊಳ್ಳೋದು, ನಾವು ಟ್ರಾನ್ಸ್ಜೆಂಡರ್, ನಾವು ಗೆ. ಸೊ ಇದು ಒಂದು ಕ್ಯಾಟಗರಿ ಅಲ್ಲ, LGBTQI ಅಂತ ಇದೆ. ಸೊ ಎಲ್ಲ ಗೊತ್ತಲ್ಲ, ಲೆಸ್ಬಿಯನ್, ಗೆ, ಜಿ ಅಂದ್ರೆ ಗೆ, ಬಿ ಅಂದ್ರೆ ಬೈಸೆಕ್ಷಲ್ಸ್, ಟಿ ಅಂದ್ರೆ ಟ್ರಾನ್ಸ್ಜೆಂಡರ್ಸ್, ಕ್ಯೂ ಅಂದ್ರೆ ಕ್ವೀರು, ಎ ಪ್ಲಸ್ ಅಂದ್ರೆ ಲೈಕ್ ಸುಮಾರು ಕ್ಯಾಟಗರೈಸ್ ಇರುತ್ತೆ. ಸೊ ಆ ರೀತಿ ಹೋಗುತ್ತಿದ್ದು. ಸೊ ಇಲ್ಲಿ ನಾವು ಒಬ್ರೇ ಅಲ್ಲ, ಆಸ್ ಅ ಟ್ರಾನ್ಸ್ಜೆಂಡರ್ ಇದು ಪ್ರಾಬ್ಲಮ್ ಅನ್ಭವಿಸ್ತಾ ಇರೋದು. ಸುಮಾರು ಜನ ಈ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ನಮ್ದು ಹೇಗಂದ್ರೆ, ನಾವೊಂದು ಹುಡುಗಿ ಡ್ರೆಸ್ ಹಾಕೊಂಡ್ರೆ ಅಷ್ಟೇ ಅದೊಂದು ಐಡೆಂಟಿಫೈ ಆಗುತ್ತೆ. ಸೊ ಹಾಗಾಗಿ ನಾವ್ ಅಷ್ಟೇ ಕಾಣೋದು ಟ್ರಾಮಾದಲ್ಲಿ. ಸೊ ಸುಮಾರು ಜನ, ಇಡೀ ನೀವು ಎಷ್ಟೊಂದ್ ಜನ ಒಂದು ಒಂದು ಕ್ರೌಡ್ ನೋಡಿದ್ರೆ, ಆ ಕ್ರೌಡ್ ಅಲ್ಲಿ ಎಷ್ಟೊಂದ್ ಜನ ಇದ್ದೇ ಇರ್ತಾರೆ. ಬಟ್ ಅವ್ರು ಹೇಳ್ಕೊಳಲ್ಲ. ಅವ್ರು ಓಪನ್ ಆಗಿ ಹೇಳ್ಕೊಂಡ್ರೆ ಎಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಏನೇನೋ ಕರೀತಾರೇನೋ, ಇವಾಗ ಫ್ಯಾಮಿಲಿಯಿಂದ ನನ್ಗೇನು ಹೊರಗಡೆ ಬರ್ಬೇಕಾಗುತ್ತೇನೋ, ಒಪ್ಕೊಳ್ಳಲ್ವೇನೋ. ಯಾಕಂದ್ರೆ ಒಂದು ಹುಡುಗ ಅಂತ ಹುಟ್ಟಿದ್ಮೇಲೆ ಮದ್ವೆ ಆಗ್ಲೇಬೇಕು. ಒಂದು ಹುಡುಗಿ ಆದ್ರೂ ಅಷ್ಟೇ ಒಂದು ಮದ್ವೆ ಆಗ್ಬೇಕು. ಅವಾಗ ಮನೆಯವ್ರಿಗೆ ನೀವ್ ಏನ್ರ ಹೇಳಕ್ ಹೋದ್ರು ಅದನ್ನ ಅವ್ರು ಅರ್ಥ ಮಾಡ್ಕೊಳಲ್ಲ. ಸೊ ಈ ರೀತಿ ಡಿಫ್ರೆಂಟ್ ಬರೀ ಕಿನ್ನರ್ ಅಷ್ಟೇ ಅಲ್ಲದೆ ಟ್ರಾನ್ಸ್ಜೆಂಡರ್, ಲೆಸ್ಬಿಯನ್ಸ್ ಅನ್ನೋದೊಂದು ಒಂದು ಇದನ್ನೇ ಹೋಗುತ್ತೆ, ಪ್ಲಸ್ ಅನ್ನೋವರೆಗೂ ಹೋಗುತ್ತೆ. ಸೊ ಇದ್ರಲ್ಲಿ ಹೆಂಗಂದ್ರೆ, ಇವಾಗ ಸುಶಾಂತ್ ಅವ್ರು ನಾನು ಇವತ್ತು ಇದ್ರಲ್ಲಿ ನೋಡಿದೆ, ಅವ್ರದ್ದು ಸ್ಟೋರಿಲಿ ಗೂಗಲ್ ಅಲ್ಲೇ ಕೊಟ್ಟಿದ್ದಾರೆ, ನೀವು ಟ್ರಾನ್ಸ್ಜೆಂಡರ್ ಆಗ್ಬೇಕು ಅಂತಂದ್ರೆ, ಟ್ರಾನ್ಸ್ ವಿಮೆನ್ ಆಗ್ಬೇಕು ಅಂತಂದ್ರೆ ನೀವು ಸರ್ಜರಿನೇ ಮಾಡ್ಬೇಕಂತಿಲ್ಲ. ಸೊ ಮನಸ್ಸೇ ಒಂದು ಹೆಣ್ಣಾಗಿರ್ಬೇಕಾದ್ರೆ, ಸೊ ಅವೆಲ್ಲ ಈಗ ದುಡ್ಡು ಇದ್ದವ್ರು ಮಾಡಿಸ್ಕೋತಾರೆ, ದುಡ್ಡು ಇಲ್ದೇವ್ರು ಮಾಡಿಸ್ಕೊಳಲ್ಲ. ಸೊ ಹಂಗಂತ ಅವ್ರು ಹೆಣ್ಣಲ್ಲ ಅಂತ ಕನ್ಸಿಡರ್ ಮಾಡೋದು ತಪ್ಪಾಗುತ್ತೆ. ಸೊ ಹಾಗಾಗಿ ಸೊ ಎಲ್ಲರಿಗೂ ಅವ್ರದೇ ಅಂತ ವ್ಯಕ್ತಿತ್ವ ಇರುತ್ತೆ, ಅವ್ರದೇ ಅಂತ ಭಾವನೆ ಇರುತ್ತೆ. ಎಲ್ಲರೂ ಅದಕ್ಕೆ ರೆಸ್ಪೆಕ್ಟ್ ಮಾಡ್ಲೇಬೇಕು. ಬಟ್ ಎಂಡ್ ಆಫ್ ದಿ ಡೇ ನಾನು ಎಲ್ಲ ನಮ್ಮ ಕಮ್ಯುನಿಟಿ ಜನಕ್ಕೆ ಏನ್ ಹೇಳೋದು ಅಂದ್ರೆ, ಸೊ ಒಂದು ಪೇಷನ್ಸ್ ಇಂದ ಇದ್ದು
ಒಂದು ಅರ್ಥ ಮಾಡ್ಕೊಂಡು ಯಾವುದು ಬಿಹೇವಿಯರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಒಂದು ಕನ್ನಡಿ ತರ. ಇವಾಗ ನಾನ್ ನಿಮ್ಗೆ ಒಂದು ರೆಸ್ಪೆಕ್ಟ್ ಕೊಟ್ರೆ ನೀವು ರೆಸ್ಪೆಕ್ಟ್ ಕೊಡ್ತೀರಾ. ಅಂದ್ರೆ ಯಾಕೆ ಅಂತೀಯ ಅಂತ ಕೇಳ್ತೀರಾ. ಸೊ ಆ ರೀತಿ ಒಂದು ಇದ್ರ ಲೆವೆಲ್ ಅಲ್ಲಿ ಬಂದ್ರೆ 100% ಎಲ್ರು ಚೆನ್ನಾಗಿರ್ತಾರೆ. ಒಂದು ಒಳ್ಳೆ ಒಂದ್ ಜೀವನ ನಡೆಸ್ಬೋದು. ಸೊ ಯಾಕಂದ್ರೆ ನಾನು ಆತರ ಕಲ್ತಿದ್ದೀನಿ ನನ್ನ ಲೈಫ್ ಅಲ್ಲಿ. ಸೊ ಯಾವ ರೀತಿ ಇದ್ರೆ ಜನ ಒಪ್ಕೋತಾರೆ, ಯಾವ ರೀತಿ ಇಲ್ಲ ಅಂದ್ರೆ ಜನ ಒಪ್ಕೊಳ್ಳಲ್ಲ. ಸೊ ಎಲ್ಲಾ ತರ ಎಜುಕೇಟ್ ಆದೆ ನಾನು ಫಸ್ಟ್ ಪೇಶನ್ಸ್ ಇಂದ. ಸೊ ದುಡುಕಿ ಯಾವ್ದು ನಿರ್ಧಾರ ತಗೊಳ್ಳಿಲ್ಲ. ಇದು ಮಾಡಿದ್ರೆ ಇದಾಗುತ್ತೆ, ಇದು ಮಾಡಿಲ್ಲ ಅಂದ್ರೆ ತಪ್ಪಾಗುತ್ತೆ. ಸೊ ನನ್ ಫ್ಯಾಮಿಲಿ ಇಂಪಾರ್ಟೆಂಟ್. ಸೊ ಯಾರು ಬರಲ್ಲ ಇಲ್ಲಿ. ತಂದೆ ತಾಯಿ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅವ್ರ ಮಾತು ಕೇಳಿ ಒಂದ್ ಮನೇಲಿ ಇದ್ಕೊಂಡು ಒಂದು ಎಜುಕೇಶನ್ ಮಾಡಿ ಯಾವಾಗ ನೀವು ನಿಮ್ ಲೈಫ್ ನ ಲೀಡ್ ಮಾಡ್ತೀರಾ, ಒಂದು ಒಳ್ಳೆ ಉತ್ತುಂಗ ಸ್ಥಾನಕ್ಕೆ ಹೋಗ್ತೀರಾ. ನೀವೇನೇ ಅನ್ಕೊಂಡಿದ್ದಾಗುತ್ತೆ. ಸೊ ಇಲ್ಲಿ ನಾವಷ್ಟೇ ಅಲ್ಲ, ಎಲ್ಲರೂ ಕೂಡ ಎಲ್ಲಾ ಎಲ್ಲಾ ಒಂದು ಸೊಸೈಟಿ ಅಂದ್ರೆ ಅದಲ್ವಾ. ಸೊ ತಂದೆ ತಾಯಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಈ ಟೈಮ್ ಅಲ್ಲಿ. ಸೋ ನೈಸ್, ಸೋ ಸ್ವೀಟ್. ಐ ಥಿಂಕ್ ನೀವು ಅನಲೈಸ್ ಮಾಡಿ ಹೇಳ್ತಾ ಇರೋದು ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಂಗೆ ಖಂಡಿತ ಅನಿಸ್ತಾ ಇದೆ. ನೀತು, ಸೊ ನಾವು ವೆನ್ ವಿ ಟಾಕ್ ಅಬೌಟ್ ಕಮ್ಯುನಿಟಿ ಆಗಿರ್ಲಿ, ಸೊಸೈಟಿ ಆಗಿರ್ಲಿ, ಲಾಸ್ ಆಗಿರ್ಲಿ, ಈ ತರ ಎನಿ ಪ್ರೊಟೆಕ್ಟಿವ್ ಲಾಸ್ ಇದೆಯಾ? ಈ ತರ ಟ್ರಾನ್ಸ್ ಆರ್ LGBTQ ಕಮ್ಯುನಿಟಿಗೋಸ್ಕರ ಪ್ರೊಟೆಕ್ಟ್ ಮಾಡೋ ಅನ್ನೋ ತರ ಲಾಸ್ ಇದೆಯಾ? ಸೊ ಲಾಸ್ ಆಕ್ಚುಲಿ ನಮ್ಗೆ ಐಡೆಂಟಿಟಿ ಸಿಗ್ಬೇಕು ಅಂತ ನಾವು ಫೈಟ್ ಮಾಡಿದ್ವಿ ಫಸ್ಟ್. ಸೊ ಲಾಸ್ ಬಿಟ್ಬಿಡಿ, ಲಾಸ್ ಇವಾಗ ಬಂದಿದೆ. ಸೊ ಬೇಸಿಕ್ ನಾವ್ ಈ ಸಮಾಜದ ಒಂದು ಪ್ರಜೆ, ನಾವು ಬದುಕಕ್ ಹಕ್ಕಿದೆ, ನಮಗೂ ವೋಟಿಂಗ್ಗೆ ಅವಕಾಶ ಮಾಡ್ಕೊಡಿ, ನಮಗೂ ಆಧಾರ ಕೊಡ್ಕೊಡಿ. ಎಕ್ಸಾಂಪಲ್, ನಾನು ಇಷ್ಟು ಎಜುಕೇಟ್ ಆಗಿ ನಾನ್ ಟ್ರಾನ್ಸ್ಫಾರ್ಮೇಶನ್ ಆದ ತಕ್ಷಣ ನನ್ನ ID ಕಾರ್ಡು ನನ್ನ ಇದನ್ನೆಲ್ಲ ಚೇಂಜ್ ಮಾಡ್ಬೇಕಂದ್ರೆ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೆ. ಅಂದ್ರೆ ಒಬ್ಬರಿಗೆ ನಾವು ಹೋಗಿ ಡಾಕ್ಯುಮೆಂಟ್ಸ್ ಕೊಟ್ಟಾಗ ಇದು ಹೆಂಗೆ ಹಂಗೆ ಅನ್ನೋ ತರ ಕೇಳ್ತಿದ್ರು. ಆ ಅಂದ್ರೆ ಲೈಕ್ ಮೇಲಿಂದ ಕೆಳಗಡೆ ನೋಡೋದಾಯ್ತು, ಸರ್ಜರಿ ಆಯ್ತಾ ಅಂತ ಕೇಳೋದಾಯ್ತು. ಟ್ರಾನ್ಸ್ಜೆಂಡರ್ ಅಂತ ಕೊಡಕ್ ಈಗ ನಾನು ಎಕ್ಸಾಂಪಲ್ ನನ್ನ ಐಡೆಂಟಿಟಿ ನಾನು ಹೇಳ್ಕೊತಾ ಇದ್ದೀನಿ, ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿದ್ದೀನಿ, ಡಾಕ್ಟರ್ ಹತ್ರ ಸರ್ಟಿಫಿಕೇಟ್ ಎಲ್ಲ ಇದೆ. ಸೊ ಅದಾದ್ಮೇಲೆ ಅವ್ರಿಗೆ ಆ ಎಜುಕೇಶನ್ ಇಲ್ಲ. ನೀವ್ ಹೇಳ್ದಾಗೆ ಇವಾಗ ನಾವ್ ಹೇಳ್ತಾ ಇದೀವಿ ಅಂದ್ರೆ ಎಜುಕೇಟ್ ಮಾಡ್ತಾ ಇದೀವಿ. ಸೊ ಈ ತರ ಎಜುಕೇಟ್ ಅವ್ರು ಆಗಿರ್ಲಿಕ್ಕಿಲ್ಲ ಮೇ ಬಿ. ಸೊ ಮೇ ಬಿ ಅದು ಎಲ್ಲರಿಗೂ ಬಂದ್ಬಿಟ್ರೆ ಮುಂದೆ ID ಕಾರ್ಡ್ ಇಂದ ಹಿಡಿದು ಲಾಸ್ ಇಂದ ಹಿಡಿದು ಮತ್ತೆ 100% ಅಲ್ಲಿ 1% ನಮ್ಗೆ ಗೌರ್ಮೆಂಟ್ ಅಲ್ಲಿ ಹುದ್ದೆ ಅಂತ ಇದೆ. ಸೊ ಅದು ಇವಾಗ ಕಾರ್ಯರೂಪಕ್ಕೆ ಬರ್ತಾ ಇದೆ. ಎಷ್ಟೊಂದ್ ಜನ ಇವಾಗ ಪೊಲೀಸ್ ಆಗಿದ್ದಾರೆ, ಪ್ರಿನ್ಸಿಪಲ್ಸ್ ಆಗಿದ್ದಾರೆ, ಸುಮಾರು ಇವಾಗ ಡಾಕ್ಟರ್ಸ್ ಆಗ್ತಾ ಇದೆ, ಇವಾಗ ಬೆಳಕಿಗೆ ಬರ್ತಾ ಇದೆ. ಅಂದ್ರೆ ಎಜುಕೇಟ್ ಆಗ್ತಿದ್ದಾರೆ. ನೀವೇನ ಇವಾಗ ಡಿಸ್ಕಷನ್ ಮಾಡಿರೋ ಪ್ರಕಾರ. ಸೊ ಮತ್ತೆ ಇನ್ನೊಂದು, ಹಳೆ ಕಾಲದಲ್ಲಿ ನೀವು ನೋಡಿದಾಗ ರಾಮ ವನವಾಸಕ್ಕೆ ಹೋಗ್ಬೇಕಾದ್ರೆ ರಾಮ ಹೇಳಿದ ಈ ತರ ನರನಾರಿ ಏನಿದ್ದೀರಾ, ಸೊ ಎಲ್ಲರೂ ಹೋಗ್ರಿ, ನಾನು 14 ವರ್ಷ ವನವಾಸ ಮುಗಿಸ್ಕೊಂಡ್ ಬರ್ತೀನಿ ಅಂತ. ಸೊ ನರನಾರಿಯರ್ ಅಂತ ಹೇಳಿದಾಗ ಅಲ್ಲಿ ನಮ್ ಕಮ್ಯುನಿಟಿಗೆ ಪರ್ಟಿಕ್ಯುಲರ್ ಆಗಿ ಒಂದು ಐಡೆಂಟಿಟಿ ಸಿಕ್ಕಿರ್ಲಿಲ್ಲ. ಸೊ ಅಲ್ಲೇ ಇದ್ಬಿಟ್ಟಿದ್ರು ನಮ್ಮ ಕಮ್ಯುನಿಟಿ ಜನ, ಮಂಗಳಮುಖಿರು ಏನಿದ್ರು ಅಲ್ಲೇ ಇದ್ಬಿಟ್ಟಿದ್ರು. ಸೊ ರಾಮ ವನವಾಸ ಆದ್ಮೇಲೆ ಬಂದ್ಮೇಲೆ ಎಷ್ಟೊಂದು ಹೆಣಗಳು ಅಂದ್ರೆ ಸತ್ತೋಗಿದ್ದು ಸ್ಕಲ್ ಎಲ್ಲ ನೋಡಿ ಇವ್ರು ಯಾಕೆ ಈ ತರ ಸತ್ತೋಗಿದ್ದಾರೆ, ಯಾರು ಇವ್ರು ಅಂತ ಕೇಳಿದಾಗ ಈ ತರ ಅವರು ನರರು ಅಲ್ಲ, ನಾರಿಯರು ಅಲ್ಲ, ಸೊ ಈ ತರ ಅಂದ್ರೆ ಮಂಗಳಮುಖಿಯರು. ಸೊ ಅವ್ರಿಗೆ ಐಡೆಂಟಿಫೈ ಆಗಿಲ್ಲ ಅವ್ರು ಏನಂತ, ಯಾರು ಹೇಳ್ತಿದ್ದಾರೆ ಅಂತ. ಸೊ ನೀವು ಇಲ್ಲೇ ಇರಿ ಅಂತ ಅಂದಿದ್ದಕ್ಕೋಸ್ಕರ ನಾವ್ ಇಲ್ಲಿದೀವಿ ಅನ್ನೋದಕ್ಕೆ ಅಲ್ಲಿ ಆತರ ಸ್ಟೋರಿ ಇದೆ ಆಕ್ಚುಲಿ ಹಳೆ ಕಾಲದಲ್ಲಿ. ಅಂದ್ರೆ ಅವರು ವನವಾಸದಿಂದ ಬಂದ್ಮೇಲೆ ಒಂದು ಆಶೀರ್ವಾದ ಮಾಡ್ತಾರೆ. ಅಂದ್ರೆ ನೀವು ಯಾರಿಗಾದ್ರೂ ಬ್ಲೆಸ್ ಮಾಡಿದಾಗ, ಒಂದು ಒಳ್ಳೆ ರೀತಿಯಿಂದ ಹೇಳಿದಾಗ ಆ ಕಾರ್ಯ ಒಳ್ಳೇದಾಗ್ಲಿ ಅನ್ನೋ ರೀತಿಲಿ ರಾಮ ನಮ್ಗೆ ವರ ಕೊಟ್ಟಿರೋದು. ಸೊ ನೀವು ಹಳೆ ಕಾಲದಲ್ಲಿ ನೋಡಿದಾಗ ಪುರಾಣಗಳೇ ಇದೆ, ನಿಮ್ಗೆ ಗೊತ್ತಲ್ಲ, ಶಿಖಂಡಿ ಅಂತ ನೋಡಿದಾಗ, ಸೊ ಬೃಹನ್ನಳೆ ಸುಮಾರಿದೆ. ಸೊ ಹಾಗೆ ಈಗಿನ ಲಾಸ್ ಬೇಕಾಗಿಲ್ಲ ಆಕ್ಚುಲಿ ನಮ್ಗೆ ಐಡೆಂಟಿಫೈ ಆಗಿ ಒಂದು ನಾವು ಹ್ಯೂಮನ್ ರೈಟ್ಸ್ ನೀವ್ ಹೇಳೋ ಪ್ರಕಾರ ಅಷ್ಟು ಬೇಸಿಕ್ ಕೊಟ್ಬಿಟ್ರೆ ಸಾಕು. ಇವಾಗ ನನಗೆ ಅಷ್ಟು ಬೇಸಿಕ್ ಸಿಕ್ಕಿರೋದ್ರಿಂದಾನೇ ನಾನು ಇವಾಗ ಇಷ್ಟು ಅಚೀವ್ ಮಾಡಿದ್ದೀನಿ, ಇಷ್ಟು ಒಂದು ಕಾನ್ಫಿಡೆಂಟ್ ಆಗಿ ಒಂದು ಪ್ರೌಡ್ ಆಗಿ ನಾನು ನಿಮ್ ಮುಂದೆ ಕೂತ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದೆಲ್ಲ ಬಂದಾಗ ಎಲ್ರು ಅವ್ರ ಜೀವನ ಆರಾಮಾಗಿ ನಡೆಸ್ಬೋದು. ಒಂದು ಒಳ್ಳೆ
ಅದೇ ಒಂದು ಹ್ಯೂಮನ್ ಆಗಿ ಬದುಕ್ಬೋದು ಅಂತ. So ನನ್ನ ಫ್ರೆಂಡ್ ಆಕ್ಚುಲಿ he works as an HR in one of the companies, ಹ್ಮ್. MNC ಅಲ್ಲಿ. So ಅವ್ರ ಕಂಪನಿಲಿ 6% there is reservation for ಓಕೆ 100% ಹಾ 6%. 100% which is still better than 1%. ಬಟ್ ದೆನ್ ಇವಾಗ ಎಲ್ಲ MNCs ಅಲ್ಲಿ ಈ ತರ ತಗೋತಾ ಇದ್ದಾರೆ. ತಗೊಳ್ತಾ ಇದ್ದಾರೆ. ಸೊ ಐ ಥಿಂಕ್ one more step towards something good. ಎಸ್, ನಾವೀಗ ಒಂದು 3-4 ಇಯರ್ಸ್ ಇಂದ ನೋಡಿದಾಗ ತುಂಬಾ ಹಾಡಿತ್ತು. ಲೈಕ್ ನಾನು ಹೊರಗಡೆ ಹೋಗ್ಬೇಕಾದ್ರೆ ಅಷ್ಟು ಐಡೆಂಟಿಟಿ ಇರ್ಲಿಲ್ಲ ನನ್ಗೆ. ನಾನು ಇಂಟರ್ನ್ಯಾಷನಲಿ ಹೋಗಿದ್ದೆ, ನಮ್ ಭಾರತವನ್ನ ರೆಪ್ರೆಸೆಂಟ್ ಮಾಡಿದ್ದೆ, ಮತ್ತೆ ಮಿಸ್ ಇಂಡಿಯಾ ಆಗಿದೆ ಟ್ರಾನ್ಸ್ಪಿನ್ ಇಂಡಿಯಾದಲ್ಲಿ. ಬಟ್ ಅದಾದ್ಮೇಲೆ ಅಷ್ಟು ಐಡೆಂಟಿಟಿ ಸಿಕ್ಕಿರ್ಲಿಲ್ಲ. ಎಲ್ಲರೂ ಹೋದ್ರೆ ನಾನು ಕೂತ್ಕೊಂಡಾಗ ಯಾವ್ದಾದ್ರು ಹೋಟೆಲ್ಗೆ ಹೋಗಿರ್ತೀನಿ, ಅಂದ್ರೆ ಊಟ ಮಾಡ್ಬೇಕಾದ್ರೆ, ಇಲ್ಲ ಯಾರ ಫ್ರೆಂಡ್ ಜೊತೆ ಮಾತಾಡ್ತಿರ್ತೀನಿ, ಸೈಡಲ್ಲಿ ಹೋಗ್ತಾ ನೋಡು ಮಚ್ಚ ಗಂಡ ಹೆಣ್ಣ, ಹುಡುಗನ ಹುಡುಗಿನ ನೋಡು ಅನ್ನೋ ತರ ಎಲ್ಲ ಕೇಳಿ ಬರ್ತಿತ್ತು ನನಗೆ. ಸೊ ಈ ತರ ಸುಮಾರು ಟ್ರಾಮಾಸ್ ಇದೆ. ಸೊ ಲೈಕ್ ನನ್ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಾದ್ರೆ ಇಷ್ಟು ಚೆನ್ನಾಗಿರ್ಲಿಲ್ಲ ನಾನು. ನೀವು ಹಳೆ ಫೋಟೋ ನೋಡಿರ್ಬೋದು ನಾನು. No, I've seen it. ಸೊ ಬರೀ ಹುಡುಗನ ಕಾಣಿಸ್ತಿದೆ, ಬಟ್ ಮನಸ್ ಒಳಗಡೆ ಕಂಪ್ಲೀಟ್ ಹುಡುಗಿ ಆಗಿರೋ ಒಂದು ಕಂಪ್ಲೀಟ್ ಒಂದು ಟ್ರಾಮಾ ಇತ್ತು. ಬಟ್ ಆ ಟೈಮಲ್ಲಿ ನಾನು ಟ್ರಾನ್ಸ್ಮಿಷನ್ ಸ್ಟಾರ್ಟ್ ಮಾಡ್ಕೊಂಡಾಗ ಸುಮಾರು ಡಿಸ್ಕ್ರಿಮಿನೇಷನ್ ಆಗಿದೆ. ಇಷ್ಟು ಇವಾಗ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂದ್ರೆ ಅವೆಲ್ಲ ಸ್ಟೆಪ್ಪಿಂಗ್ ಸ್ಟೋನ್ಸ್ ಆಕ್ಚುಲಿ. ಸೊ ಎಲ್ಲರೂ ಅಷ್ಟೇ, ಎಲ್ಲರೂ ಚೆನ್ನಾಗಿಲ್ಲ, ನಾನು ಚೆನ್ನಾಗಿ ಕಾಣಿಸ್ತಿಲ್ಲ, ಏನೂ ಆಗ್ತಿಲ್ಲ ಅನ್ನೋರಿಗೆ, ಸೊ ನೆಕ್ಸ್ಟ್ ನೀವು ಒಂದು ಸ್ಟೆಪ್, ಒಂದು ವಿಷನ್ ನೋಡಿದಾಗ ಒಂದು ಒಳ್ಳೆ ಜೀವನ ಮಾಡ್ಬೋದು ಅನ್ನೋದು ಒಂದು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ನಾನು. ನನ್ಗೆ ನಿಮ್ ಜರ್ನಿ ಸ್ಪೆಷಲಿ ತುಂಬಾ ಇನ್ಸ್ಪೈರಿಂಗ್ ಯಾಕೆ ಅನ್ಸುತ್ತೆ ಅಂದ್ರೆ ಫಸ್ಟ್ ಸ್ಟೆಪ್ ನೀವ್ ಮಾಡಿದೇನಂದ್ರೆ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ನೀವು. irrespective of whatever is in your surroundings, first step was that accepting ಅಲ್ಲ, ಇಲ್ಲ ಓಕೆ ನಾನಿದು ಅಂತ. ಅಂಡ್ ದೆನ್ ನೀವ್ ಹೇಳ್ದಂಗೆ ಫುಲ್ ಅಬ್ಸರ್ವ್ ಮಾಡಿದ್ರಿ, ಓಕೆ ಹಿಂಗ್ ಮಾಡಿದ್ರೆ ದಿಸ್ ಇಸ್ ದ ರೈಟ್ ಪಾತ್, ಹಿಂಗ್ ಹೋದ್ರೆ ಐ ಕ್ಯಾನ್ ಡೂ ಇಟ್ ರೈಟ್ ಅಂತ ಮಾಡ್ಕೊಂಡು ಹೋದ್ರಿ. ಸೊ ಅಗೇನ್ ಯೂಸ್ ರೆಸ್ಪೆಕ್ಟ್ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನೀತು ನಾವು ಈಗ ಸ್ವಲ್ಪ ಸರ್ಜರಿ ಬಗ್ಗೆ ಮಾತಾಡೋಣ ಆಯ್ತಾ. ನಾನು ತುಂಬಾ ವೇಗ ಗೊತ್ತಿರೋದು, ನಂಗೆ ಜಾಸ್ತಿ ಗೊತ್ತಿಲ್ಲ. ಬಟ್ ಫ್ರಮ್ ವಾಟ್ ಐ ನೋ, ಎಷ್ಟೊಂದ್ ಜನ ಗೊತ್ತಿಲ್ಲದೆ ತಪ್ಪು ಕಡೆ ಹೋಗ್ಬಿಟ್ಟು ಸರ್ಜರಿ ಮಾಡಿ ಅವ್ರ ಲೈಫ್ ನ ಕಳ್ಕೊಂಡಿದ್ದಾರೆ. ಪೋಸ್ಟ್ ಕೇರ್ ಇರಲ್ಲ, ಪ್ರೀ ಕೇರ್ ಇರಲ್ಲ, ಆತರ ತುಂಬಾ ಜನಕ್ ಆಗಿರೋದು ಅಂತ ನಾನು ಕೇಳಿದೀನಿ. ಲೈಕ್ ಸೊ ಕ್ಯಾನ್ ಯು ಪ್ಲೀಸ್ ಟಾಕ್ ಅಬೌಟ್ ದ ಸರ್ಜರಿ? ಹೆಂಗಿತ್ತು ನಿಮ್ ಪರ್ಟಿಕ್ಯುಲರ್ಲಿ, ಹೇಗಿತ್ತು, ಏನೆಲ್ಲ ಆಯ್ತು? ಸೊ ಇದು ಸರ್ಜರಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರಿ ಇವಾಗ. ಸೊ ಯಾಕಂದ್ರೆ ನನ್ನ ಹತ್ರ ಬಂದು ಕೇಳ್ತಾರೆ ಎಷ್ಟೊಂದ್ ಜನ ಹೇಗೆ ಪ್ರಾಸೆಸ್ ಹೋಗ್ಬೇಕು, ಹೇಗೆ ನಾವು ಸರ್ಜರಿಗೆ ಕರೆಕ್ಟ್ ಆಗಿರೋ ಜಾಗ ಹುಡುಕ್ಬೇಕು ಅಂತ. ಸೊ ನಾನು ಎಲ್ಲರಿಗೂ ಹೇಳಕ್ಕಾಗಲ್ಲ, ಎಲ್ಲರಿಗೂ ಸೊ ಈ ಮೂಲಕ ಹೇಳ್ಬೇಕು ಅಂತಂದ್ರೆ, ಸೊ ಲೈಕ್ ಫಸ್ಟ್ ಇದು 2 years ಒಂದು ಹಾರ್ಮೋನಲ್ HRT ಟ್ರೀಟ್ಮೆಂಟ್ ಇರುತ್ತೆ. ಹಾರ್ಮೋನ್ ಥೆರಪಿ ಹೋಗ್ಬೇಕು ಫಸ್ಟ್ ನಾವು. ಸೊ ಫಸ್ಟ್ ನಮ್ಮನ್ನ ನಾವು ಹ್ಯಾಂಡಲ್ ಮಾಡ್ತೀವೋ ಇಲ್ಲೋ. ಈಗ ಎಕ್ಸಾಂಪಲ್, ನೀವೀಗ ಮಂತ್ಲಿ ಪೀರಿಯಡ್ಸ್ ಅಂತ ಆಗುತ್ತೆ, ಅವಾಗ ಮೈಂಡ್ ಫ್ಲಕ್ಚುಯೇಷನ್ ಇರುತ್ತೆ ತುಂಬಾ. ಮೂಡ್ ಸ್ವಿಂಗ್ಸ್. ಸೊ ಆ ರೀತಿ ನಮ್ಗೆ ಹಾರ್ಮೋನ್ಸ್ ತಗೋತಿರ್ತೀವಲ್ಲ, ಒಂದು ಡೋಸೇಜ್ ಅಲ್ಲಿ ತಗೋತಿರ್ತೀವಿ, ಆ ಮೂಡ್ ಸ್ವಿಂಗ್ಸ್ ಎವ್ರಿ ಡೇ ಇರುತ್ತೆ ನಮ್ಗೆ. ಆ ಟ್ರಾಮಾ ಹೆಂಗಿರುತ್ತಂದ್ರೆ, ಲೈಕ್ ನಾ ಗೋಡೆ ಮಧ್ಯೆನೇ ಇರ್ಬೇಕು ಅನ್ಸುತ್ತೆ. ಈಗ ಎಕ್ಸಾಂಪಲ್, ಒಂದು ಕ್ರೌಡ್ ಅಲ್ಲಿ ನಾವು ಕೂತ್ಕೊಂಡ್ರು ನಾವಲ್ಲ ಅಂತ ಅನ್ನೋ ಫೀಲ್ ಆಗ್ತಿರತ್ತೆ. ಅಂದ್ರೆ ಲೈಕ್ ಒಂಥರ ವಿಯರ್ಡ್ ಫೀಲಿಂಗ್, ಅದು ಹೇಳ್ಕೊಳಕ್ ಆಗಲ್ಲ. ಆ ಒಂದು 2 years ನೀವು ಹ್ಯಾಂಡಲ್ ಮಾಡ್ತಿದ್ದೀರಾ, ಒಂದು ಹೆಣ್ಣಾಗಿ ನೀವು ಅದನ್ನ ತಗೋತಾ ಇದ್ದೀರಾ, ನೀವು ಅದನ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತಂದ್ರೆ ಬಾಡಿಲೆಲ್ಲ ಅದು ಚೇಂಜ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಲೈಕ್ ಬೆಸ್ಟ್ ಟಿಶ್ಯೂಸ್ ಆಗಿರ್ಬೇಕು ಎಲ್ಲ. ಅವಾಗ ಲೈಕ್ 2 years ಒಳಗಡೆ ನಿಮ್ಗೆ ಅದು ಅನ್ಸುತ್ತೆ ಅನ್ಕಂಫರ್ಟೇಬಲ್ ಆದ್ರೆ, ಒಬ್ರು ಗೇ ಆಗಿ ಉಳ್ಕೊಂಡ್ಬಿಡ್ತಾರೆ. ಓಕೆ, ನಮ್ಗೆ ಇದು ಆಗ್ತಾ ಇಲ್ಲ, ಹಿಂಗೆ ಇದ್ಬಿಡೋಣ ಅಂತ. ಸೊ ಒಬ್ಬೊಬ್ರು ಆ 2 years ಕಂಪ್ಲೀಟ್ ಆದ್ಮೇಲೆ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ, ಈ ತರ HRT ಅಂದ್ರೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಅಲ್ಲಿ ಇದ್ರು, ಸೊ ಇವಾಗ ಅವ್ರು ಸರ್ಜರಿಗೆ ಹೋಗ್ಬೋದು ಅಂತ. ಸರ್ಜರಿಗೆ ನಾನು ಹೋಗಿದ್ದು ಅಂದ್ರೆ ಲೈಕ್ ತುಂಬಾ ರಿಸರ್ಚ್ ಮಾಡಿದೆ, ಯಾಕಂದ್ರೆ ಲೈಫ್ ಟೈಮ್ ಅದು ಒಂದ್ಸತಿ ಮಾಡಿಸ್ಕೊಳ್ಳೋದು. ಅಂದ್ರೆ ಒಬ್ಬರು ಫಾರಿನ್ ಅಲ್ಲಿ ಹೋಗ್ರಿ ಚೆನ್ನಾಗಿ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ನಮ್ಮ ಇಂಡಿಯಾದಲ್ಲೇ ಓಲ್ಮೇಕ್ ಹಾಸ್ಪಿಟಲ್ ಅಂತ ಇದೆ ಡೆಲ್ಲಿಲಿ. ಸೊ ಒಳ್ಳೆ ಡಾಕ್ಟರ್ ಅರವಿಂದ್ ಅಂತ, ಕೌಶಿಕ್ ಅಂತೇಳಿ, ಸೊ ಒಳ್ಳೆ ಡಾಕ್ಟರ್.
ಅಲ್ಲಿ ಫಾರಿನಿಂದ ಎಲ್ಲ ಬಂದು ಅಲ್ಲಿ ಮಾಡಿಸ್ತಾರೆ ಸರ್ಜರೀಸ್ ಎಲ್ಲ. ಬಟ್ ಅಲ್ಲಿ ಹೋದ ತಕ್ಷಣ ನನ್ಗೊಳ್ಳೆ ಸಜೆಷನ್ ಕೊಟ್ರು. ಈ ತರ ಡಿಫ್ರೆಂಟ್ ಕ್ಯಾಟಗರೈಸ್ ಸರ್ಜರೀಸ್ ಇದೆ. ಹಾಗೆ ಸುಮಾರು ಈಗ ಅವ್ರವ್ರಿಗೆ ಏನೇನ್ ಬೇಕೋ ಆ ರೀತಿ ಸರ್ಜರೀಸ್ ಮಾಡುವಂತ ಎಲ್ಲಾ ಫೆಸಿಲಿಟೀಸು ಓಲ್ಮೆಕ್ ಹಾಸ್ಪಿಟಲ್ ಅಲ್ಲಿ ಇದೆ. ದ ಬೆಸ್ಟ್ ಡಾಕ್ಟರ್ ಅಂತಾನೆ ಹೇಳ್ಬೋದು. ಸೊ ಯಾರಾದ್ರೂ ಹೋಗ್ಬೇಕು ಅಂತಂದ್ರೆ ಫಸ್ಟ್ ಎನಲೈಸ್ ಮಾಡಿ ಹೇಗೆ ಮಾಡಿದ್ರೆ ಹೇಗಾಗುತ್ತೆ. ಒಂದು ಹಾರ್ಮೋನ್ ಥೆರಪಿಯಿಂದ ಹಿಡಿದು ಯಾಕಂದ್ರೆ ಲೈಫ್ ಟೈಮ್ ಸರ್ಜರೀಸ್ ಇದು. ಒಂದ್ಸತಿ ಮಾಡಿದ್ಮೇಲೆ ಮತ್ತಿನ್ನೊಂದ್ಸತಿ ಮಾಡಿಸಿದ್ರೆ ಅದೇ ಪೇನ್ ಅನುಭವಿಸ್ಬೇಕು. ಆ ಪೇನ್ ಅನುಭವಿಸ್ಬೇಕಾದ್ರೂ ಅಷ್ಟೇ ಅಂದ್ರೆ 48 ಡೇಸ್ ಆ ಒಂದು ನ್ಯಾನೀಸ್ ಇರ್ತಾರೆ, ಅವರೆಲ್ಲ ನೋಡ್ಕೋತಾರೆ ನಮ್ಮನ್ನ. ಅಂದ್ರೆ ಅದು ಒಂದು ವನವಾಸಕ್ಕಿಂತ ತುಂಬಾ ಒಂದ್ ಮರುಜನ್ಮ ಅಂತಾನೆ ಹೇಳ್ಬೋದು. ಮತ್ತೆ ಹುಟ್ಟು ಬಂದಂಗ ಅದು. ಅದು ಯಾವ ರೀತಿ ಹೇಳ್ಬೇಕನ್ನೋ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಸುಮಾರಿದೆ ಇದ್ರಲ್ಲಿ. ಸುಮಾರು ಪೇನ್ ನಾವು ಅನುಭವಿಸ್ತೀವಿ, ಸುಮಾರು ರೋಲರ್ ಕೋಸ್ಟರ್ ಜರ್ನಿಲಿ ಇರ್ತೀವಿ. ಆ ಒಂದು ಕಿರ್ಚಾಟ ಎಲ್ಲ, ಈಗ ನಾವು ಮಲ್ಕೊಂಡಿರ್ತೀವಿ, ಹಿಂಗೆ ಎಲ್ಲ ಅಕ್ಕಪಕ್ಕ ಎಲ್ಲ ಜನ ಇರ್ತಾರೆ, ಅವರು ಕಿರ್ಚಾಡ್ತಿರ್ತಾರೆ. ಅವ್ರು ನೋಡಿ ನಮ್ಗೆ ಸಮಾಧಾನ ಆಗ್ತಿರುತ್ತೆ. ಓಕೆ, ನಾವು ಇದೇ ಪ್ರಾಸೆಸ್ ಹೋಗ್ತಿರ್ತೀವಿ. ಆ ಟೈಮಲ್ಲಿ ಅವ್ರ ಫ್ರೆಂಡ್ಸ್ ಯಾರೋ ಬಂದಿರ್ತಾರೆ, ಒಂದ್ ಆಲ್ರೆಡಿ ಅವ್ರ ಸರ್ಜರಿ ಮುಗಿಸ್ಕೊಂಡ್ ಬಂದಿರ್ತಾರೆ. ಓಕೆ, ನಾವು ಈ ತರ ಆಗ್ತೀವಿ ಮುಂದೆ, ಇಷ್ಟ್ ಚೆನ್ನಾಗ್ ಕಾಣಿಸ್ತೀವಿ. ಒಂದು ನೆಮ್ಮದಿ ಇರುತ್ತೆ, ಒಂದು ಸಂತೋಷ ಇರುತ್ತೆ. ಓಕೆ, ಚೆನ್ನಾಗ್ ಕಾಣಿಸ್ತೀವಿ. ಚಿಕ್ಕ ವಯಸ್ಸಿಂದ ಒಂದ್ ಡ್ರೀಮ್ ಇದೆ, ಇದು ಒಂದ್ ಹೆಣ್ಣಾಗೋದು. ಅದು ಇವತ್ತಾಗಿದೆ. ಆ ಒಂದ್ ಬೇರೆನೆ ಅದು ಫೀಲ್. ಅದು ಎಷ್ಟು ಏನೋ ಒಂದು ಅಚೀವ್ಮೆಂಟ್ ಮಾಡ್ದಂಗೆ. ಈಗ ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡೋದು ಝೀರೋ ಆದ್ರೆ ಇದು ದೊಡ್ಡದಾಗಿ ಕಾಣಿಸುತ್ತೆ ನಮ್ಗೆ. ಆ ಟೈಮಲ್ಲಿ ನಾನು ಒಂದು ಡಿಸಿಷನ್ ತಗೊಂಡು ಓಕೆ, ನಾನು ಇದು ಆಗ್ಬೇಕಾಗಿತ್ತು, ಆದೆ ಇವತ್ತು. ಒಂದ್ ನಿರಾಳತೆ ಇರುತ್ತೆ. ಓಕೆ, ಅಂದ್ರೂ ಕಂಪ್ಲೀಟ್ ಆಗಾಯ್ತು ಅನ್ನೋ ತರ. ಸೊ ಇದು ಪ್ರಾಸೆಸ್ ಹೋಗೋದು. ಸೊ ಯಾಕಂದ್ರೆ ಗಣ್ಣಿಂದ ಅಂಶನೇ ಇರಲ್ಲ ನಮ್ಮಲ್ಲಿ. ಸೊ ಅದಾದ್ಮೇಲೆ ಮತ್ತೆ ಜರ್ನಿ ಬೇರೆ ಇರುತ್ತೆ. ಅದು ಟ್ರಾಮಾ ಇರುತ್ತೆ, ಅದು ಮೂಡ್ ಸ್ವಿಂಗ್ಸ್ ಇನ್ನೂ ಹೈ ಪಿಚ್ ಅಲ್ಲಿ ಇರುತ್ತೆ. ಸೊ ಆ ಟೈಮಲ್ಲಿ ನಾನು ಕಂಟ್ರೋಲ್ ಮಾಡೋದು ಯೋಗ, ಮೆಡಿಟೇಷನ್. ಸೊ ಅದರಿಂದೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಒಂದು ವಿಷನ್ ಇರುತ್ತೆ. ಸೊ ನೀವು ಆ ಯೋಗ ಮಾಡಿದಾಗ ನಿಮ್ಗೆ ಗೊತ್ತಿರ್ಬೇಕು. ಸೊ ಹಂಗೆ ಜಸ್ಟ್ ನಾನು ನೋಡಿದೆ ನಿಮ್ದು ಯೋಗ ಯಾವ್ದೋ ಒಂದು ಸೆಷನ್ಗೆ ಹೋಗ್ತಿರಲ್ಲ ನೀವು. ಇದು ರಿಟ್ರೀಟ್ ಹೋಗಿದೆ, ಯೋಗ ರಿಟ್ರೀಟ್. ಸೊ ಹೌ ವಾಸ್ ಇಟ್? ಇಟ್ ವಾಸ್ ಗ್ರೇಟ್, ಇಟ್ ವಾಸ್ ಗುಡ್. Okay. ತುಂಬಾ ಚೆನ್ನಾಗಿತ್ತು. ನೈಸ್. ಲೈಕ್ 1 ವೀಕ್ ಪೂರ್ತಿ ಇತ್ತು. ನಾನ್ ಫುಲ್ ಸ್ಕೆಡ್ಯೂಲ್ ತುಂಬಾ ಮಾಡಿದ್ದೆ. ಕಲ್ತ್ರಿ ಅನ್ಸುತ್ತಲ್ಲ. ನಾನ್ ಮೆಡಿಟೇಷನ್ ಒಂದು 2 years ಇಂದಾನೆ ಮಾಡ್ತಾ ಇದ್ದೀನಿ. Okay. ಐ ವಾಸ್ ಆಕ್ಚುಲಿ ಕ್ಲಿನಿಕಲಿ ಡಿಪ್ರೆಸ್ಡ್ ಅಂಡ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಐ ವಾಸ್ Okay. ಆನ್ ಮೆಡಿಕೇಶನ್ ಅದೆಲ್ಲ. ಓಕೆ, ಲಾಂಗ್ ವಿಲ್ ಟಾಕ್ ಅಬೌಟ್ ಇಟ್ ಲೇಟರ್. ಯಾವ್ದೇ ಇನ್ಫಾರ್ಮೇಶನ್ ಬೇಕು ಜನಕ್ಕೆ. ಇಲ್ಲ, ಐ for ಡನ್ sure. ಅ ಪಾಡ್ಕಾಸ್ಟ್ Okay, ಡಿಪ್ರೆಷನ್ okay. ಬಗ್ಗೆ ಮಾಡಿದ್ದೇನೆ. ಮೆಂಟಲ್ ಹೆಲ್ತ್ ನಾನು ತುಂಬಾ ಪ್ರಮೋಟ್ ಮಾಡ್ತೇನೆ ಎಲ್ಲಾ ಕಡೆ. ಸೂಪರ್, ವೆರಿ ನೈಸ್. ಅದು ಇಂಪಾರ್ಟೆಂಟ್ ಆಕ್ಚುಲಿ Correct. ಇವಾಗಿನ ಜನರೇಷನ್ ಅಲ್ಲಿ. ಸೊ ಎಷ್ಟೊಂದ್ ಜನ ನಮ್ಗೆ ಅನ್ಸುತ್ತೆ ಇಷ್ಟೆಲ್ಲ ಸ್ಟ್ರಾಂಗ್ ಇದ್ದು, ಇಷ್ಟೆಲ್ಲ ಮೆಡಿಟೇಷನ್ ಮಾಡಿ ಯೋಗ ಮಾಡ್ಕೊಂಡು ಮತ್ತೆ ಎಂಡ್ ಆಫ್ ದಿ ಡೇ ಕುಗ್ಗ್ ಬಿಡ್ತೀವಿ ಏನೋ ಒಂದ್ ಸಂದರ್ಭದಲ್ಲಿ. ಬಟ್ ಮತ್ತೆ ನೆಕ್ಸ್ಟ್ ಡೇ ಓಕೆ ಮಾಡ್ಲೇಬೇಕು ಅಂತ ಮತ್ತೆ You have to ಒಂದು push ಹುಮ್ಮಸ್ yourself. ಪುಷ್ ಮಾಡ್ಲೇಬೇಕು. ಮತ್ತೆ ಯೋಗ ಕೂತ್ಕೋತೀವಿ, ಮೆಡಿಟೇಷನ್ ಮಾಡ್ತೀವಿ, ಓಕೆ ಆಗುತ್ತೆ ಅನ್ನೋ ತರ. ಸೊ ಅದು ಎಲ್ಲರಿಗೂ ಆಗುತ್ತೆ. ಮಾಡ್ದಾಗ್ಲೇ ಅವ್ರ ಅಡ್ವಾಂಟೇಜ್ ತಗೊಳಕ್ಕೆ ಒಂದು ಅದು ಸಾಧ್ಯ. ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ಅವ್ರು ಮಾಡ್ದಾಗ್ಲೇ ಅದು ಇದೇನಪ್ಪ ಇದು ಮೆಡಿಟೇಷನ್ ಮಾಡ್ಬೇಕಾ, ಕೂತ್ಕೋಬೇಕು, ಏನಿದು ಆಗುತ್ತಾ ಅನ್ನೋರೇ ಜಾಸ್ತಿ ಜನ ಅಲ್ಲ. ಬಟ್ ನಾನ್ ಅನುಭವಿಸಿದ ಪ್ರಕಾರ ಇದಿಷ್ಟು ಸರ್ಜರೀಸು, ಆ ಒಂದು ಹಾರ್ಮೋನಲ್ ಥೆರಪಿದು, ಸೊ ಎಲ್ಲ ನೋಡಿದಾಗ ಮೆಡಿಟೇಷನ್ ಒಂದು ನನಗೆ ಪವರ್ಫುಲ್ ಟೂಲ್ ಆಗಿದೆ. ನಾನು ಸ್ಟೇಬಲ್ ಆಗಿದ್ದೀನಿ, ಒಂದು ವಿಷನ್ ಇದೆ ನನಗೆ. ಇವಾಗ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗ್ಬೇಕು ಅಂತ ಒಂದಿದ್ರೆ ಅದು ಯೋಗ ಇಂದನೇ ಸಾಧ್ಯ ಆಗಿರೋದು. ವೆರಿ ಟ್ರೂ. ಅಂಡ್ ನೀವ್ ಹೇಳಿದ್ರಲ್ಲ ಹಾರ್ಮೋನ್ HRT, ಹಾರ್ಮೋನಲ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ. ಅದು ಮೆಡಿಕಲಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಆಸ್ ಅ ಮೇಲ್ ಅವ್ರ ಬಾಡಿಯಲ್ಲಿ ಟೆಸ್ಟೋಸ್ಟೆರಾನ್ ಇರುತ್ತೆ ಅಲ್ಲ. ಸೊ ನೀವ್ ಹೇಳ್ದಂಗೆ ಟೆಸ್ಟಿಕಲ್ಸ್ ರಿಮೂವ್ ಮಾಡಾದ್ಮೇಲೆ ಟೆಸ್ಟೋಸ್ಟೆರಾನ್ ಸಡನ್ ಡ್ರಾಪ್ ಆಗುತ್ತೆ ಅಂಡ್ ದೆನ್ ಸೋ ಮಚ್ ಆಫ್ ಪ್ರೊಜೆಸ್ಟ್ರಾನ್ ಅಂಡ್ ಈಸ್ಟ್ರೋಜಿನ್. ಸೊ ನಂಗೆ ಐ ಥಿಂಕ್ ನನಗ್ ನಾರ್ಮಲಿ ಆಗೋ ಮೂಡ್ ಸ್ವಿಂಗ್ ಕಿಂತ ಇನ್ನ 10 times X 100 ಆಗಿರ್ಬೇಕು times ಅಲ್ಲ. ಅನ್ಸುತ್ತೆ. Yeah, so that is just like so crazy and ಹೌದೌದು. insane, but good, like very nice that you survived that. Yes. So ನೀತು ಪೋಸ್ಟ್ ಸರ್ಜರಿ ಇವಾಗ 48 days ನೀವ್ ಹೇಳಿದ್ರಿ ನೋಡ್ಕೊಳ್ತಾರೆ ಅಂತ. ಹ್ಮ್. ವಾಟ್ ಅಬೌಟ್ ಮೆಡಿಕೇಶನ್ಸ್? ನೀವು ಲೈಫ್ ಲಾಂಗ್ ಯು ವಿಲ್ ಹ್ಯಾವ್ ಟು ಟೇಕ್ ಸಪ್ಲಿಮೆಂಟ್ಸ್ ಆರ್ ಹಾರ್ಮೋನಲ್ ಮೆಡಿಸಿನ್ಸ್ ತಗೊಳ್ತಾ ಇರ್ಬೇಕಾ? See, ಇದು ಡಿಪೆಂಡ್ಸ್. ಒಬ್ಬೊಬ್ಬರಿಗೆ ತುಂಬಾ ನಾನು ಹೆಣ್ಣಾಗ್ ಕಾಣ್ಬೇಕು. ಒಂದೊಂದ್ಸತಿ ಏನಾಗುತ್ತೆ, ನಮ್ದು ಹೇರ್ಸ್ ಇರುತ್ತೆ ಗೊತ್ತಾ,
ಹೇರ್ಸ್ ಬಿಯರ್ಡ್ಸ್ ಎಲ್ಲ ಇರುತ್ತೆ. ಸೊ ಅದು ಒಬ್ಬೊಬ್ಬರಿಗೆ ಡ್ರಾಪ್ ಆಗಲ್ಲ. ಅದು ಒಬ್ರು ಹಾರ್ಮೋನ್ಸ್ ತಗೊಂಡು ಮತ್ತೆ ಇದು ಲೇಸರ್ ಟ್ರೀಟ್ಮೆಂಟ್ ತಗೊಂಡಾಗ್ಲೇ ಕಡಿಮೆ ಆಗುತ್ತೆ. ಹಾರ್ಮೋನ್ಸ್ ತಗೊಂಡಿಲ್ಲ ಅಂದ್ರೆ ಒಬ್ಬರಿಗೆ ಸ್ಟಾಪ್ ಆಗಿರುತ್ತೆ. ಒಬ್ಬರು ಒಂದು 8 ಇಯರ್ಸ್ ತಗೊಂಡಿರ್ತಾರೆ. ಸೊ ಅದಾದ್ಮೇಲೆ ಮತ್ತೆ ಸರ್ಜರಿ ಮಾಡಿಸಿರ್ತಾರೆ. ಸೊ ಅವ್ರಿಗೆಲ್ಲ ಬರಲ್ಲ, ಅವ್ರಿಗೆಲ್ಲ ಅವಶ್ಯಕತೆ ಇಲ್ಲ, ತಗೋಬಹುದು, ತಗೊಳ್ಲಿಕ್ಕಿಲ್ಲ. ಒಬ್ಬೊಬ್ರು ಸರ್ಜರಿ ಆದ್ಮೇಲೆ ಹಾರ್ಮೋನ್ಸ್ ತಗೊಂಡಾಗ ಒಂದು ಸ್ವಲ್ಪ ಜಾಸ್ತಿ ಮೂಡ್ ಸ್ವಿಂಗ್ಸ್ ಇರುತ್ತೆ. ಸೊ ಒಬ್ರು ತಗೊಳಲ್ಲ, ಒಬ್ರು ಸ್ಟಾಪ್ ಮಾಡ್ಬಿಡ್ತಾರೆ. ಸೊ ಅದು ಡಿಪೆಂಡ್ಸ್ ಆನ್ ಪರ್ಸನ್, ಅವ್ರು ಹೇಗೆ ಬಾಡಿನ ಕಂಟ್ರೋಲ್ ಮಾಡ್ತಾರೆ, ಹೇಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅದು. ಸೊ ನಾ ತಗೊಂಡ್ರೆ ಹಿಂಗಿರ್ತೀನಿ, ತಗೊಂಡಿಲ್ಲ ಅಂದ್ರೆ ಹಿಂಗಿರ್ತೀನಿ ಅನ್ನೋ ರೀತಿಲಿ. ಸೊ ಹಾಗಾಗಿ ಅದು ಕಂಟ್ರೋಲ್ ಅವ್ರವ್ರ ಮೇಲೆ ಡಿಪೆಂಡ್ ಇರುತ್ತೆ. ತಗೋಬೇಕು ಅಂತೇನಿಲ್ಲ, ಬಟ್ ಸರ್ಜರಿಕ್ಕಿಂತ ಮುಂಚೆ ಸೈಕ್ಯಾಟ್ರಿಸ್ಟ್ ಮೀಟ್ ಆಗಬೇಕು. ಅಂದರೆ ಹಾರ್ಮೋನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರು ನಮ್ಮ ಸ್ಟೋರಿ ಕೇಳ್ತಾರೆ ಫಸ್ಟು. ಹೇಗೆ, ಯಾವ ಥರ ಜರ್ನಿ, ಇವ್ರು ನಿಜವಾಗ್ಲೂ ಟ್ರಾನ್ಸ್ಜೆಂಡ್ರಾ, ಇವ್ರ ಗೇನಾ, ಇವ್ರಿಗೆ ಸುಮ್ಮನೆ ಅನ್ನಿಸ್ತಿದ್ದೇನಾ, ಇದು ಸುಮ್ಮನೆ ಆ ಥರ ಫೀಲ್ ಮಾಡ್ತಿದ್ದಾರಾ, ಎಲ್ಲ ಸುಮಾರು ಕ್ವಶನ್ಸ್ ಕೇಳ್ತಾರೆ, ಸುಮಾರು ಪಿಕ್ಚರ್ಸ್ ತೋರಿಸ್ತಾರೆ. ಆವಾಗ ನಾವೇನು ಅನ್ಕೋತೀವಿ ಆ ಪಿಕ್ಚರ್ಸ್ ನೋಡಿ, ಯಾವ ರೀತಿ ಫೀಲ್ ಆಗ್ತಿದ್ದೀವಿ. ಸೊ ಎಲ್ಲ ರೀತಿ ಎನಲೈಸ್ ಮಾಡಿ ಒಂದು ಸರ್ಟಿಫಿಕೇಟ್ ಕೊಡೋದು, ಓಕೆ ಯು ಆರ್ ಕೆಪೇಬಲ್ ಅನ್ನೋ ಥರ. ಸೊ ಅವಾಗ ಸ್ಟಾರ್ಟ್ ಆಗೋದು ಹಾರ್ಮೋನಲ್ಲು. ಅದಾದ್ಮೇಲೆ 2 ಇಯರ್ಸ್ ಆದಮೇಲೆ ಮತ್ತೆ ಸರ್ಜರಿ ಆದಮೇಲೆ ಹಾರ್ಮೋನ್ ತೊಗೋಬೇಕೋ ಬೇಡೋ ಅವ್ರ ಮೇಲೆ ಡಿಪೆಂಡು. ಬಟ್ ಮೇಂಟೆನೆನ್ಸ್ ಅಂತೂ ಇದ್ದೇ ಇರುತ್ತೆ. ತುಂಬ ಮೇಂಟೆನೆನ್ಸ್ ಇರುತ್ತೆ. ಇವಾಗ ನಾರ್ಮಲ್ ಹುಡುಗಿಯಾಗೆ ಮೇಂಟೆನೆನ್ಸ್ ತುಂಬ ಇರುತ್ತೆ. ಒಂದು ಹುಡುಗಿ ಆದಮೇಲೆ ಸಿಕ್ಕಾಪಟ್ಟೆ ಮೇಂಟೆನೆನ್ಸು, ಹೇರಿಂದ ಹಿಡ್ದು ಲೈಕ್ ಕ್ರೀಮ್ಸಿಂದ ಹಿಡ್ದು ನಾವು ತಗೊಳ್ಳೋ ಹಾರ್ಮೋನ್ಸಿಂದ ಹಿಡ್ದು, ಅದೇ ಒಂದು ಗಂಡಿಂದ ಒಂದು ಹೆಣ್ಣಾಗಬೇಕು ಅಂದರೆ ಇಟ್ಸ್ ನಾಟ್ ಅ ನಾರ್ಮಲ್ ಜರ್ನಿ. ಸೊ ಇಟ್ ಹ್ಯಾಸ್ ಲಾಡ್ ಆಫ್ ಡೆಡಿಕೇಶನ್. ತುಂಬ ಹಾರ್ಡ್ ವರ್ಕ್ ಮಾಡಿದಾಗಲೇ ಅದು ನನಗೆ ಇವಾಗ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಕಂಪ್ಲೀಟ್. ಇದು ನಿಮ್ದು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಆದ್ಮೇಲೆ ನೀವು ಫಸ್ಟ್ ಟೈಮ್ ನಿಮ್ಮನ್ನ ನೋಡ್ಕೊಂಡಾಗ ಓಕೆ ನಾನು ಹೆಣ್ಣು ಅಂತ ಅನ್ಸುತ್ತಲ್ಲ, ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ ಎಕ್ಸ್ಪೀರಿಯನ್ಸು ಅದು ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ. ಅದು ಅಷ್ಟು ಒಂದು ನಾನು ಹೇಳಿದ್ನಲ್ಲ ಅವಾಗ, ಅಷ್ಟು ನಿರಾಳತೆ. ನಾನು ಮಿರಲ್ ನೋಡಿದ ತಕ್ಷಣ ನಾನೇ ಐಶ್ವರ್ಯ, ನಾನೇ ದೀಪಿಕಾ ಪಡ್ಕೊಂಡು ಅನ್ನೋ ಒಂದು ಫೀಲ್ ಇತ್ತು. ಅದು ಅಂದರೆ ಅಷ್ಟು ಕಾನ್ಫಿಡೆನ್ಸು. ಇವಾಗ ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಯಾವ್ದಾರ ಒಂದು ಟಿ ವಿ ನೋಡಿದಾಗ, ಯಾವ್ದಾರ ಫ್ಯಾಷನ್ ಶೋ ನೋಡಿದಾಗ, ನಾನು ಈ ಥರ ಮಾಡ್ಬೋದಲ್ಲ, ನಾನು ಈ ಥರ ಆ್ಯಕ್ಟ್ ಮಾಡ್ಬೋದಲ್ಲ, ಓಕೆ ನಾನು ಟ್ರಾನ್ಸ್ಜೆಂಡರು, ಒಂದು ವೇದಿಕೆ ಸಿಗ್ತಾ ಇಲ್ಲ, ಓಕೆ ನಾ ಗೋಡೆ ಮಧ್ಯೆನೇ ಮಾಡೋಣ ಬಿಡು, ಮಿರರ್ ಇರ್ತಿತ್ತು, ಡ್ಯಾನ್ಸ್ ಆ್ಯಕ್ಟ್ ಮಾಡೋದು, ಒಂದು ಎಕ್ಸ್ಪ್ರೆಷನ್ಸ್ ಕೊಡೋದು. ಅಂದರೆ ಅಷ್ಟು ಎಂಜಾಯ್ ಮಾಡ್ತಿದ್ವಿ ನಮಗೆ ನಾವೇ. ಯಾರು ಕೇಳಿ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಹೇಳೋಕ್ಕಿಂತ ಮುಂಚೆ ನನಗೆ ನಾನೇ ಹೀರೋಯಿನ್, ನನಗೆ ನಾನೇ ಕ್ವೀನ್ ಅನ್ನೋ ಥರ ಫೀಲ್ ಬರ್ತಿತ್ತು. ಸೊ ಯಾವಾಗ ನಮ್ಮನ್ನು ನಾವು ಎಕ್ಸೆಪ್ಟ್ ಮಾಡಿಕೊಂಡು ಆ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಆ ಕಾನ್ಫಿಡೆನ್ಸ್ ಬಿಟ್ಟು ನೀವೇನು ತೊಗೊಂಡೋಗಲ್ಲ. ಆ ಒಂದು ಕಾನ್ಫಿಡೆನ್ಸ್ ತೊಗೊಂಡು ನೀವು ಬಟ್ಟೆ ಯಾವ್ದಾರ ಹಾಕಿ, ನೀವು ಒಂದು ಹಳೆ ಬಟ್ಟೆ ಹಾಕಿದ್ರೆ ಒಂದು ಕಾನ್ಫಿಡೆನ್ಸ್ ಇದ್ದಾಗ ಅದು ಆ ಫ್ರೇಮಲ್ಲಿ ಕಾಣೋ ರೀತಿನೇ ಬೇರೆ. ಅದು ಅಷ್ಟು ಎಲಿಗೆಂಟಾಗಿ ಕಾಣಿಸುತ್ತೆ, ಅಷ್ಟು ಖುಷಿ ಕೊಡುತ್ತೆ. ಸೊ ಹಾಗೆ ನನ್ನ ನೋಡ್ಕೊಂಡಾಗ ಆ ಥರ ಅನ್ನಿಸ್ತಿತ್ತು. ಅಷ್ಟು ಆ ಫೀಲ್ ಪ್ರೌಡ್ ಆಯಿತು. ಅದು ಮೇ ಬಿ ಅದೆಲ್ಲ ಕಾನ್ಫಿಡೆನ್ಸ್ ಇದ್ದಿದ್ದಕ್ಕೆ ನಾನು ಮಿಸ್ ಟ್ರಾನ್ಸ್ ಕ್ವೀನ್ ಇಂಡಿಯಾ ಹೋದೆ 2019. ಅಷ್ಟು ಸ್ಟೇಟಿಂದ ಎಲ್ಲ ಬಂದಿದ್ರು. ನಾನು ನಮ್ಮ ಕರ್ನಾಟಕ ಬ್ಯಾಂಗ್ಳೂರ್ನ ರೆಪ್ರೆಸೆಂಟ್ ಮಾಡಿದ್ದೆ. ಸೊ ಯಾವಾಗ ಆ ಕ್ರೌನ್ ನಂಗೆ ಇಡ್ತಿದ್ರಲ್ಲ, ಅವಾಗ ಅನ್ನಿಸ್ತಿತ್ತು ಓಕೆ ನಾನು ಏನು ಅಂದ್ಕೊಂಡೆ ಅದಾಯಿತು. ಅಂದರೆ ಕಾನ್ಫಿಡೆನ್ಸ್ ಇದ್ದಾಗ ನಿಮ್ಗೆ ಅದು ಬಂದಿಲ್ಲ ಅಂದರೂ ನೀವು ಆ ಕಾನ್ಫಿಡೆನ್ಸ್ ಆ ಮುಖದಲ್ಲಿ ತೋರಿಸಿ ಅಲ್ಲಿ ನೀವು ರೂಲ್ ಮಾಡ್ಬೋದು, ಯಾರೇ ಆಗಿರಲಿ. ಇವಾಗ ನಮ್ಗೆ ಯಾಕಂದರೆ ಆ ಚಿಕ್ಕ ವಯಸ್ಸಿಂದ ಆ ಕ್ರೇವಿಂಗ್ ಇರುತ್ತಲ್ಲ, ನಾನು ಆಗ್ಬೇಕು ಆದಮೇಲೆ ಆಗಿದ್ದೀನಿ ಅನ್ನೋ ಥರ ಅದು ಇದು. ಸೊ ಆ ಥರ ಅನಿಸ್ತಿತ್ತು. ಅಂದ್ರೆ ಫೇಕ್ ಇಟ್ ಅಲ್ಲಿ ಮೇಕ್ ಇಟ್. ಕಾನ್ಫಿಡೆನ್ಸ್ ಇಲ್ಲ ಅಂದ್ರೂ ತೋರಿಸ್ಬಿಡಿ, ಕಾನ್ಫಿಡೆನ್ಸ್ ಇಸ್ ದ ಎಕ್ಸೆಸರಿ. ಸೊ ಅದು ಒಂದಿದ್ ಬಿಟ್ರೆ ನಿಮ್ಗೆ ಯಾವ ಎಕ್ಸೆಸರಿ ಬೇಡ, ಈ ಬಟ್ಟೆ ಹಾಕಿದ್ದೀನಿ ಆ ಬಟ್ಟೆ ಹಾಕ್ತೀನಿ ಅನ್ನೋದು ಬಿಟ್ಟು, ಸೊ ಬಿ ದ ವೇ ಯು ಆರ್, ಲೈಕ್ ಬಿ ಕಾನ್ಫಿಡೆಂಟ್ ಅಷ್ಟೇ. ಸೊ ಇವತ್ತು ನಾನು ಮಾಡಿದ್ದೀನಿ ಅಂದರೆ ನೀವು ಮಾಡ್ಬೋದು, ನೀವು ಆಗ್ಬೋದು. ಏನಂದ್ರೆ ಕಾನ್ಫಿಡೆನ್ಸ್ ಇರ್ಬೇಕಷ್ಟೇ. ಸೊ ನೀವು ರೀಸೆಂಟ್ಲಿ ನೀವು BBMP ಗೆ ಯೂತ್ ಐಕನ್ ಆಗಿ ಹೋಗಿದ್ರಿ ಅಲ್ವಾ? ಸೊ ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್?
BBMP ಐಕಾನ್ ಆಗಿರೋದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅದು. ಯಾಕಂದ್ರೆ ಮಂಗಳಮುಖಿ ಸಮಾಜನ ಗುರುತು ಮಾಡಿದೆ. ಗುರುತು ಮಾಡಿ ಅದೊಂದು ಹೆಮ್ಮೆನೆ ಅದು. ಅದಕ್ಕಿಂತ ಹೆಚ್ಚಾಗಿ ಒಂದು ಮಹಿಳೆಯಾಗಿ ನನ್ನನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅದೊಂದು ದೊಡ್ಡ ಆ, ಒಂದು ಒಂದು ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಅದು ರಮೇಶ್ ಅರವಿಂದ್ ಸರ್ ಜೊತೆ ಕೂತಿದ್ದೆ. ಅವರ ಒಂದು ಆಕ್ಟಿಂಗ್, ಅವರೊಂದು ಇದನ್ನೆಲ್ಲ ನೋಡಿ ಬೆಳೆದೋಳು. ಅವರು ಅಷ್ಟೇ ಹಳೆ ಬೇರೆ ಇದಕ್ಕಿಂತ ಮುಂಚೆ ಎಲ್ಲ ಕ್ಯಾಂಪೇನಿಂಗ್ ಎಲ್ಲ ಮಾಡಿದ್ದಾರೆ ಅವರು, ಮತದಾನದ ಬಗ್ಗೆ ಮತ ಎಲ್ಲ ಹಾಕಿ ಅನ್ನೋ ಥರ. ಸೊ ಅವ್ರ ಪಕ್ಕ ನಾನು ಕೂತ್ಕೊಂಡಿದ್ದೀನಿ ಅಂದರೆ ಅದೊಂದು ಪ್ರೌಡ್ ಮೂಮೆಂಟ್ ಇತ್ತು. ಇವಾಗ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಸೆನ್ಸಿಟೈಸ್ ಮಾಡ್ತಾ ಇದ್ದೀವಿ. ಸೊ ಮತ ಎಷ್ಟು ಇಂಪಾರ್ಟೆಂಟು. ಇವಾಗ ನಾವು ಹೇಳ್ತೀವಿ ಎಲೆಕ್ಷನ್ ಆದ ತಕ್ಷಣ ನೀವು ಕಾರಣ, ನೀವು ಹಿಂಗೆ ಮಾಡಿದ್ರಿ, ಅವ್ರು ಹಿಂಗೆ ಮಾಡಿದ್ರು ಅಂತ. ಸೊ ಅದಕ್ಕಿಂತ ಮೇಲಾಗಿ ನಾವೇ ಹೋಗಿ ಮತಪೆಟ್ಟಿಗೆ ಹತ್ರ ಹೋಗಿ ಮತ ಹಾಕಿದಾಗ ಸೊ ಎಷ್ಟು ಇಂಪಾರ್ಟೆಂಟ್ ಅದು. ಇವಾಗ ಯಾವ್ದಾರ ಒಂದು ಅಡುಗೆ ಚೆನ್ನಾಗಿದೆ, ಒಂದು ಹೋಟ್ಲಲ್ಲಿ ಅಡುಗೆ ಚೆನ್ನಾಗಿದೆ ಅಂದರೆ ಕ್ಯೂ ನಿಲ್ತೀವಿ. ಸೊ ಯಾವ್ದೊಂದು ಮೂವಿ ಚೆನ್ನಾಗಿದೆ ಅಂದರೆ ಕ್ಯೂ ನಿಲ್ತೀವಿ. ಬಟ್ ನಮ್ಮ ದೇಶನ ಆಳೋವಂಥ ಪ್ರಜೆನ ನಾವು ಚೂಸ್ ಮಾಡ್ಕೋಬೇಕು ಅಂತಂದರೆ ಅಂದರೆ ನಮ್ಮ ಕಮ್ಯುನಿಟಿಗೂ ಒಂದು ಪ್ರೌಡ್ ಮೂಮೆಂಟ್. ಓಕೆ, ನಮ್ಮ ಕಮ್ಯುನಿಟಿಲಿ ಒಬ್ರು ನಿಂತು ಈ ಥರ ರಾಯಭಾರಿಯಾಗಿ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅನ್ನೋದು. ಸೊ ಇಟ್ಸ್ ಆಲ್ ಲೈಕ್ ಒಬ್ಬರಿಗೆ ನಾವು ಪುಷ್ ಮಾಡ್ತಿದ್ವಿ. ಇವಾಗ ಕೂತ್ಕೊಂಡು ನಾವು ಲೈಕ್ ಇನ್ಸ್ಪೈರ್ ಮಾಡ್ತಿದ್ದೀವಿ ಅಂತಂದರೆ ದೊಡ್ಡ ಮಾತದು. ಅದರಿಂದ 10 ಜನ ಅಲ್ಲ, ಒಂದು ಸ್ವಲ್ಪ ಜನ ಕಲ್ತ್ರು ಅದು ನಾವು ಹುಟ್ಟಿದ್ದಕ್ಕೊಂದು ಸಾರ್ಥಕತೆ ಅಲ್ವಾ. ಸೊ ಈಗ ನೀವು ಅದೇ ಮಾಡ್ತಿದ್ದೀರಾ. ಈಗೆಲ್ಲ ಪಾಡ್ಕಾಸ್ಟ್ ಮಾಡ್ತಿದ್ದೀರಾ, ಜನರಿಗೆ ಇನ್ಫಾರ್ಮೇಶನ್ ಕೊಡ್ತಿದ್ದೀರಾ, ಡಿಫ್ರೆಂಟ್ ಗೆಸ್ಟ್ನ ಕರೆಸ್ತಿದ್ದೀರಾ, ಹೇಳಿಸ್ತಿದ್ದೀರಾ ಅಂತಂದರೆ ಒಂದು ಇನ್ಫಾರ್ಮೇಶನ್ ಕೊಡ್ತಿದ್ದೀರಾ. ಅಂದರೆ ಆ್ಯಸ್ ಅ ಪ್ರಜೆಯಾಗಿ ನೀವು ಆ ಕೆಲಸ ಮಾಡ್ತಿದ್ದೀರಾ. ಸೊ ಹಾಗೆ ನನಗೊಂದು ಯೂತ್ ಐಕಾನ್ ಆಗಿ ಸಿಕ್ಕಿದೆ ಅಂದರೆ ಅದು ಲೈಕ್ ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್ ಅನ್ನೋ ಥರ ಪ್ರಾಮಾಣಿಕ ಪ್ರಯತ್ನ ನಡೀತಾನೆ ಇರುತ್ತೆ. ಸೊ ಎಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡಬೇಕು, ಎಷ್ಟು ಜನಕ್ಕೆ ಹೇಳಬೇಕು, ಆ ಕೆಲಸ ನಡೀತಾನೆ ಇರುತ್ತೆ. ವೆರಿ ವೆರಿ ವೆಲ್ ಸರ್ ನೀತು. ಥ್ಯಾಂಕ್ ಯು. ಸೊ ನೀತು ಇವಾಗ ತುಂಬಾ ಕಮ್ಮಿ ಜನ ನಿಮ್ ಆಂಟ್ರಪ್ರನೋರಿಯಲ್ ಸೈಡ್ ಬಗ್ಗೆ ತಿಳ್ಕೊಂಡಿದ್ದಾರೆ. ಅಂದ್ರೆ ನಾನ್ ನಿಮ್ ಇಂಟರ್ವ್ಯೂಸ್ ನೋಡಿರೋ ಪ್ರಕಾರ ಯು ಹ್ಯಾವ್ ವೆರಿ ಗುಡ್ ಬಿಸ್ನೆಸ್ ಮೈಂಡ್. ಓಕೆ, ಸೊ ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೈನ್, ಅಂದ್ರೆ ನಿಮ್ ಮುಂಚೆಯಿಂದಾನೇ ನಿಮ್ಗೆ ಬಿಸ್ನೆಸ್ ಟುವರ್ಡ್ಸ್ ಇನ್ಕ್ಲಿನೇಷನ್ ಇತ್ತು. ಓಕೆ. ಸೊ ಚಿಕ್ಕ ವಯಸ್ಸಲ್ಲಿ ಈಗ ಮನೆ ಮೊದಲ ಪಾಠ ಶಾಲೆ ಅನ್ನೋ ಥರ ಚಿಕ್ಕ ವಯಸ್ಸಲ್ಲಿ ನಮ್ಮ ಮಮ್ಮಿ ನಾವು ನಮ್ಮ ಸ್ಕೂಲ್ ಟೈಮೆಲ್ಲ 7 ಗಂಟೆಯಿಂದ 12 ಗಂಟೆವರೆಗೂ, 12 ಗಂಟೆ ಆದಮೇಲೆ ಹೋಮ್ವರ್ಕ್ ಎಲ್ಲ ಮಾಡೋದು 1 ಅವರ್ ಮಾಡ್ತಿದ್ವಿ ಅಷ್ಟೇ. ಅದಾದಮೇಲೆ ಮತ್ತೆ ಫ್ರೀ ಇರ್ತಿದ್ವಿ. ಫ್ರೀದಾಗ ಏನು ಮಾಡಬೇಕು, ಯಾಕಂದರೆ ತುಂಬ ಪುವರ್ ಫ್ಯಾಮ್ಲಿ ನಮ್ಮದು, ತುಂಬ ಆರ್ಥೋಡಾಕ್ಸ್ ಫ್ಯಾಮ್ಲಿ. ನಮ್ಮ ತಾಯಿ ಹೂ ತಂದು ಕಟ್ತಿದ್ರು. ನಾನು ಹೋಗಿ ಕೂತ್ಕೋತಿದ್ದೆ ಅವ್ರ ಜೊತೆಗೆ. ನಾನು ಹೂ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೂ ಪ್ರಾಕ್ಟೀಸ್ ಮಾಡ್ತಿದ್ದೆ, ಹೆಂಗೆ ಮಾಡ್ಬೇಕು, ಹಿಂಗೆ ಎಷ್ಟು ಗುತ್ತಕ್ಕೆ ಕಟ್ಟಬೇಕು, ಎಷ್ಟು ಬಿಡಿಯಾಗಿ ಕಟ್ಟಬೇಕು ಅನ್ನೋದೆಲ್ಲ ಅದು ಆ ಬಿಸ್ನೆಸ್ ಮೈಂಡ್ ನಮ್ಮ ಮಮ್ಮಿ ಹೇಳ್ಕೊಡ್ತಾಯಿದ್ರು. ಹಿಂಗೆ ಮಾಡಿದರೆ ಇಷ್ಟು ಕಟ್ಟಿದರೆ 8 ರೂಪಾಯಿ ಕೊಡ್ತಾರೆ, ಇಷ್ಟು ಕಟ್ಟಿದರೆ 4 ರೂಪಾಯಿ ಕೊಡ್ತಾರೆ. ಉದ್ದಿನ ಕಡ್ಡಿ ಎಲ್ಲ ಮಾಡ್ತಿದ್ವಿ. ಉಪ್ಪಿನಕಾಯಿ ಚೀಟ್ ಮಾಡ್ತಿದ್ವಿ. ಆ ಉಪ್ಪಿನಕಾಯಿ ನಾ ತರ್ತಿದ್ದೆ. ಎಲ್ಲರೂ ಹೋಗಿ ಎಲ್ಲಿ ಸಿಗುತ್ತೆ, ಈಗ ಅಂಗಡಿಗೆ ಹೋಗ್ತಿದ್ದೆ ಫಸ್ಟು. ಅಂಗಡಿಲೇ ನಿಮ್ಗೆ ಯಾರು ಕೊಡ್ತಾರೆ, ಓಕೆ ಡಿಸ್ಟ್ರಿಬ್ಯೂಟ್ರ್ ನಂಬರ್ ಕೊಡ್ತೀರಾ, ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅವರೊಂದು ಫ್ಯಾಕ್ಟ್ರಿಗೆ ಹೋಗಿ ನಾವು ಇಷ್ಟು ಮಾಡಿದ್ರೆ ನಿಮ್ಗೆ ಎಷ್ಟು ಕೊಡ್ತೀರಿ. ನಾನು ಸೈಕಲ್ ತೊಗೊಂಡು ಹೋಗ್ತಿದ್ದೆ. ಅವಾಗ ಸೈಕಲ್ ತಗೊಂಡು ಹೋಗಿ ತೊಗೊಂಬಂದು ಸೊ ಆ ರೀತಿ ಬೇಸ್ ಇದೆಯಲ್ಲ, ಬೇಸ್ ನಂದು ಆ ಥರ ಹೇಗೆ ಬಿಸ್ನೆಸ್ನ ನಾನು ಸೆಟಪ್ ಮಾಡಬೇಕು, ಹೇಗೆ ನಾನು ಇಷ್ಟು ದುಡ್ಡು ಹಾಕಿದರೆ ಎಷ್ಟು ದುಡ್ಡು ಬರುತ್ತೆ, ಈಗ 10 ರೂಪಾಯಿ ಹಾಕಿದರೆ 100 ರೂಪಾಯಿ ಹೆಂಗೆ ಮಾಡಬೇಕು, ಈಗ 100 ರೂಪಾಯಿ ಹಾಕಿದರೆ ಈ 1000 ಹೆಂಗೆ ಮಾಡಬೇಕು ಅನ್ನೋ ರೀತಿ ಅದು ಆ ಪ್ಲ್ಯಾನ್ ಸ್ಟಾರ್ಟ್ ಆಯಿತು. ಮತ್ತು ನಾನು ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಿದ್ದೆ ಅವಾಗ. ಅದಾದಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರು ಬಂದಮೇಲೆ ನಾನು ಕಾಲೇಜಲ್ಲಿ ಕೆನ್ ಸ್ಕೂಲ್ ಆಫ್ ಆರ್ಟಲ್ಲಿ ಆಗಿದ್ದು, ಶೇಷಾದ್ರಿಪುರಮಲ್ಲಿ, ಹಡಪದ್ ಸರ್ ಅವ್ರದ್ದು. ಅಂದರೆ ಆರ್ಟ್ ಸ್ಟೂಡೆಂಟ್, ಫೈನ್ ಆರ್ಟ್ಸ್ ಬ್ಯಾಕ್ಗ್ರೌಂಡು. ನಾನು ಕಲಿಬೇಕಾದ್ರೆ ಲೈಕ್ ನಾನು ಕೋರಮಂಗ್ಲದಲ್ಲಿದ್ದೆ. ಕೋರಮಂಗ್ಲದಿಂದ ಶೇಷಾದ್ರಿಪುರಂ ಬರಬೇಕಾದ್ರೆ ನಮ್ಮ ಅಣ್ಣ 25 ರೂಪಾಯಿ ಕೊಡ್ತಿದ್ದ. ನಮ್ಮಣ್ಣ ಬರೀ ಅದಕ್ಕಷ್ಟೇ ಕೊಡ್ತಿದ್ದ. 10 ರೂಪಾಯಿ ನಾನು ಊಟ ಮಾಡೋಕ್ಕೆ ಹೋಗ್ತಿದ್ದೆ ಒಂದು ಪರ್ಟಿಕ್ಯುಲರ್ ಹೋಟ್ಲ್ಗೆ. ಆ ಹೋಟ್ಲಲ್ಲಿ ಚೆನ್ನಾಗೂ ಕೊಡ್ತಿದ್ರು, ಕ್ಲೀನು ಇತ್ತು, ಒಳ್ಳೆ ಫುಡ್ಡು, ತುಂಬ ರಶ್ ಇರ್ತಿತ್ತು. ನನಗೆ ಆವಾಗ ಪ್ಲ್ಯಾನ್ ಬಂದಿದ್ದು, ಬೆಂಗಳೂರು ಜನಕ್ಕೆ ಒಳ್ಳೆ ಫುಡ್ ಕೊಟ್ಟು ಒಂದು ಕಡಿಮೆ ದರದಲ್ಲಿ ಕೊಟ್ಟರೆ ಮೋಸ ಇಲ್ಲ, ಈ ಬಿಸ್ನೆಸ್ ಅಂದು ಪಕ್ಕಾ ಚೆನ್ನಾಗಿ ನಡೆಯುತ್ತೆ. ಅಂದರೆ ಆ ಥರನೇ ಮಾಡಬೇಕು, ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡಬೇಕು, ಆಗತ್ತೆ ಬಿಡು ಅಂತ ಕೂತ್ಕೊಂಡ್ರೆ ಆಗಲ್ಲ ಅದು.
ಸೊ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಟ್ಯಾಟು. ಬಟ್ ಈ ಮೈಂಡ್ ಇತ್ತು ಹೋಟೆಲ್ ಮಾಡಬೇಕು. ಸೊ ನಾನು ಆರ್ಟ್ನ ಮುಗಿಸಿದ್ದೆ. ಆರ್ಟ್ ಎಲ್ಲ ಮುಗಿಸಿದ ಮೇಲೆ ಒಂದು ಆರ್ಟಿಸ್ಟ್ ಆಗಬೇಕಾಗಿತ್ತು ನಾನು. ಆರ್ಟಿಸ್ಟ್ ಅಂದರೆ ಇವಾಗ ಎಕ್ಸಾಂಪಲ್ ಒಂದು ಪೇಂಟ್ ಮಾಡಿದರೆ 4 ಗೋಡೆ ಮಧ್ಯೆ ಅಷ್ಟೇ ಇರುತ್ತೆ. ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿ ಅದು ಬೆಳಕಿಗೆ ಬರಲ್ಲ. ಒಂದು 4 ಜನ ನೋಡ್ಬೋದು, 100 ಜನ ನೋಡ್ಬೋದು. ಬಟ್ ಒಂದು ಟ್ಯಾಟೂನ ನಾನು ಆಸ್ ಅ ಪರ್ಸನ್ಗೆ ಹಾಕಿದ್ರೆ ಆ ಒಂದು ಪರ್ಸನ್ 1,000 ಜನಕ್ಕೆ ತೋರಿಸ್ತಾರೆ, ಟ್ಯಾಟೂ ಎಲ್ಲ ಹಾಕ್ಸಿದೀಯಾ, ಎಲ್ಲಿ ಮಾಡಿಸಿದ್ದು ಅಂತ. ಲೈಫ್ ಟೈಮ್ ಮಾರ್ಕೆಟಿಂಗ್. ಸೊ ಆ ರೀತಿ ಪ್ಲಾನ್ ಮಾಡಿಕೊಂಡು ನನ್ನ ಫಸ್ಟ್ ಇನ್ಸೈಟ್ ಇವೆಂಟ್ಸ್ ಅಂತ ಒಂದು ಕಂಪ್ನಿ ಇತ್ತು. ಫಸ್ಟ್ ಇಲ್ಲ ಬಿಡಬಾರ್ದು, ನಾನು ಆರ್ಟ್ ಇಲ್ಲಿ 5 ವರ್ಷ ಕಲ್ತಿದ್ದೀನಿ. ಆ್ಯನಿಮೇಷನ್ ಮಾಡಿದ್ದೆ, ಡಿಪ್ಲೊಮಾ ಆ್ಯನಿಮೇಷನ್. ಸೊ ಆರ್ಟ್ ಬಿಡಬಾರ್ದು ಅಂತ ನಾನು ಟ್ಯಾಟೂ ಹುದ್ದೆಗೆ ಬಂದೆ. ಟ್ಯಾಟೂ ಟ್ರೈನಿಂಗ್ ಮಾಡಿ ಟ್ಯಾಟೂ ಆರ್ಟಿಸ್ಟ್ ಆದೆ. ಟ್ಯಾಟೂ ಸ್ಟುಡಿಯೋ ಓಪನ್ ಮಾಡಿ ಅದಾದಮೇಲೆ ನಮ್ಮ ಫ್ಯಾಮ್ಲಿನೆಲ್ಲ ಕರೆಸ್ತೀನಿ ನಾನು. ಅವರು ನಮ್ಮ ಅಕ್ಕ ವಿಡೋ ಆ್ಯಕ್ಚುಲಿ. ಸೊ ಅವ್ರ ಹಸ್ಬೆಂಡ್ ತೀರ್ಕೊಂಬಿಟ್ಟಿದ್ರು ಒಂದು ಹೆಲ್ತ್ ಪ್ರಾಬ್ಲಮಿಂದ. ಸೊ ಅವಳಿಗೊಂದು ಲೈಫ್ನ ಕಟ್ಕೊಡ್ಬೇಕಾಗಿತ್ತು ನಾನು. ಅಂದರೆ ಅವಳು ಹೊರ ಜಗತ್ತು ನೋಡೇ ಇರಲಿಲ್ಲ, ಹೇಗೆ ಜನ ಹೇಗಿರ್ತಾರೆ. ಯಾಕಂದರೆ 8 ವರ್ಷ ಆಗಿತ್ತು ಮದುವೆ ಆಗಿ. ಮನೆ ಒಳಗಡೆನೇ ಇರ್ತಿದ್ರು. ಹಳ್ಳಿಯಲ್ಲಿ ಗೊತ್ತಲ್ಲ ನಿಮಗೆ, ಹೊರಗಡೆನೂ ಬರಲ್ಲ, ಅವ್ರಿಗೆ ಗೊತ್ತೂ ಆಗಲ್ಲ ಏನಾಗ್ತಿದೆ ಹೊರ ಪ್ರಪಂಚದಲ್ಲಿ. ಬಟ್ ನಾನು ಅವಳಿಗೆ ಧೈರ್ಯ ತುಂಬಿದೆ, ಬಾ ನೀನು, ನಿನಗೆ ಎಲ್ಲ ಕ್ಯಾಪಬಿಲಿಟೀಸ್ ಇದೆ. ಏನಂದರೆ ಒಂದು ಧೈರ್ಯ ಇರಬೇಕಷ್ಟೇ, ಏನೂ ಮಾಡೋಕ್ಕಾಗಲ್ಲ ಅಂತಿಲ್ಲ, ಮಾಡು ಅನ್ನೋ ಥರ ಕರ್ಕೊಂಬಂದು ಅವಳಿಗೆ ಬ್ಯೂಟಿ ಪಾರ್ಲರ್ ಮಾಡಿಕೊಟ್ಟೆ. ಅವಳು ಟ್ರೈನ್ ಮಾಡಿದೆ. ಬಿಗಿನಿಂಗಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಇತ್ತು. ಎಲ್ಲ ಇವ್ರನ್ನ ವರ್ಕರ್ಸ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಇದು ಬಿಸ್ನೆಸ್ ಬೇಡವೇ ಬೇಡಪ್ಪ, ಆರಾಮಾಗಿದ್ದೆ, ಯಾಕೆ ಬೇಕು ಇದು ಅನ್ನೋ ಥರ ನನಗೂ ಆಗಿದೆ. ಬಟ್ ಏನೋ ಒಂದು ಇತ್ತು, ಇಷ್ಟೊಂದು ಬಿಸ್ನೆಸ್ಗಳು ನಡೀತಾ ಇದೆ, ನಾವು ಯಾಕೆ ಮಾಡೋಕ್ಕಾಗ್ತಿಲ್ಲ, ಏನು ಮೈನಸ್ ಇದೆ ನಮ್ಮಲ್ಲಿ, ಆ ಮೈನಸ್ನ ಪ್ಲಸ್ ಹೆಂಗೆ ಮಾಡ್ಕೋಬೇಕು. ಇನ್ನೂ ನಾನು ಟ್ರಾನ್ಸ್ಮಿಷನ್ ಆಗಿರಲಿಲ್ಲ ಆ ಟೈಮಲ್ಲೂ. ನನ್ನ ಪರ್ಸ್ನಲ್ಲೂ ನಡೀತಿತ್ತು ಹಾರ್ಮೋನ್ ಥೆರಪಿ ಅದು ಇದೆಲ್ಲ. ಬಟ್ ನಾನು ನಮ್ಮ ಮನೇಲಿ ಹೇಳ್ಕೊಂಡಿರಲಿಲ್ಲ. ಬಟ್ ಇದು ಬಿಸ್ನೆಸ್ ಪ್ಲ್ಯಾನ್ ಅಂತಂದಾಗ ನಾನು ನಮ್ಮ ಮನೆಗೆ ಆ್ಯಸ್ ಅ ಮಗ ಆಗಿ ಹುಟ್ಟಿದ್ದೀನಿ ನಾನು. ಆ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು ನಾನು ಮಾಡ್ಬೇಕು ಫಸ್ಟ್. ಸೊ ಅದ್ರ ಪ್ರಕಾರ ನಾನು ನಮ್ಮ ಅಕ್ಕನಿಗೆ ಬ್ಯೂಟಿ ಪಾರ್ಲರ್ ಹಾಕ್ಕೊಟ್ಟೆ. ಬ್ಯೂಟಿ ಪಾರ್ಲರ್ ಮೇಲಿತ್ತು, ಕೆಳಗಡೆ ಈ ಥರ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಎಲ್ಲ ಇದ್ದು. ಪೀಟರ್ ಇಂಗ್ಲೆಂಡು, ಇದು ಇನ್ನೊಂದು ಕಾಫಿದು ಇತ್ತು, ಅಲ್ಲ ಇನ್ನೊಂದು ಬರಿಸ್ತಾ ಇತ್ತು. ಸೊ ಅವ್ರು ಅಷ್ಟು ದಿನ ನಡೆಸೋಕ್ಕಾಗಲಿಲ್ಲ. ಅದಾದಮೇಲೆ ನಾನು ಓನರ್ ಹತ್ರ ಮಾತಾಡಿದೆ, ಈ ಥರ ಅಡ್ವಾನ್ಸ್ ಕೊಡೋಕ್ಕಾಗಲ್ಲ ನಮಗೆ, ಯಾಕಂದರೆ ಅವಾಗಿಂದ ಅಷ್ಟು ಪುವರ್ ಐತಿ, ಅಡ್ವಾನ್ಸ್ ಕೊಡೋಕ್ಕಾಗಲ್ಲ, ಒಂದು ಸ್ಟಾರ್ಟ್ ಮಾಡ್ಕೋತಾ ಇದ್ದೀವಿ, ಸಪೋರ್ಟ್ ಮಾಡಿ ಸರ್ ಅಂತಂದು. ಆಯಿತು, ನನ್ನ ಹೆಸರು ಅವಾಗ ಮಂಜು ಅವರೇ ಮಾಡಿ ಆಮೇಲೆ ದುಡ್ಡು ಕೊಡಿ ನಮಗೆ ಅನ್ನೋ ಥರ. ಅದೊಂದು ಸಪೋರ್ಟ್ ಅಲ್ಲ. ಸೊ ಅದಾದಮೇಲೆ ಪೇಂಟಿಂಗ್ ಮಾಡ್ತಾ ಇದ್ದೆ ನಾನು. ಒಂದು 10 ಜನ ಬಂದರು, ರೀ ಇಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳೇ ಬಂದು ಬಿದ್ದೋಗಿದೆ, ನೀವೇನು ಮಾಡ್ತೀರಾ ಇಲ್ಲಿ, ನೀವೇನು ಮಾಡ್ತೀರಾ, ಮಾಡೋಕ್ಕಾಗಲ್ಲ ನಿಮಗೆ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ಕೋತೀರಾ, ಅದು ಬ್ಯೂಟಿ ಪಾರ್ಲರ್ ಮಾಡ್ತಿರಲ್ಲ ಅಷ್ಟು ಮಾಡ್ಕೊಂಡು ಹೋಗಿ ಅನ್ನೋ ರೀತಿಲಿ ಮಾತಾಡ್ತಿದ್ರು. ಬಟ್ ನನಗೆ ಏನಂದರೆ ಆಗಲ್ಲ ಅಂದಿದ್ದು ಮಾಡಿ ತೋರಿಸ್ಬೇಕು ಅಂತ. ಯಾವ್ದಾಗಲ್ಲ ಅದು ಮಾಡ್ತೀನಿ ನಾನು. ಚಾಲೆಂಜ್ ಅಕ್ಸೆಪ್ಟೆಡ್. ಯಾರು ಬಂದು ಹೇಳ್ತಾರ, ಗುಡ್, ಅಟ್ಲೀಸ್ಟ್ ನೀವು ಹೇಳ್ತಿದ್ದೀರಾ, ನಾನು ಚಾಲೆಂಜ್ ಆಗಿ ತಗೋತೀನಿ ಅನ್ನೋ ಥರ. ಸೊ ತಗೊಂಡು ಸ್ಟಾರ್ಟ್ ಮಾಡಿದ್ವಿ. ಬಿಗಿನಿಂಗಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು. ನಮ್ಗೆ ಆ ಇಂಡಸ್ಟ್ರಿನೇ ಗೊತ್ತಿಲ್ಲ. ವರ್ಕರ್ಸ್ ಬರ್ತಾರೆ, ಅವ್ರು ಎಲ್ಲರದು ಒಂದೊಂದು ಲೈಫ್ ಜರ್ನಿ ಇರುತ್ತಲ್ಲ. ಈಗ ಎಕ್ಸಾಂಪಲ್ ಒಂದು ಹೆಣ್ಣಾದವಳಿಗೆ ಅವ್ರಿಗೆ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ. ಒಂದು ಸತಿ ಕೆಲಸ ಬಿಟ್ಬಿಡ್ತಾರೆ, ಒಂದು ಸತಿ ಮನೆಯಿಂದ ಪ್ರಾಬ್ಲಮ್ ಆಗುತ್ತೆ, ಒಂದು ಸತಿ ಪರ್ಸ್ನಲಿ ಪ್ರಾಬ್ಲಮ್ ಆಗುತ್ತೆ. ಒಂದು ಹುಡುಗ ಆದರೂ ಅಷ್ಟೇ, ಅವ್ರ ಕಂಫರ್ಟ್ ಅನ್ಸುತ್ತೆ, ಒಂದು ಸತಿ ಕೆಲಸ ಮಾಡ್ತಾರೆ, ಒಂದು ತಿಂಗಳಿಗೆ ಹೋಗ್ಬಿಡ್ತಾರೆ. ನಾವೆಲ್ಲ ಕೆಲಸ ಹಿಡಿರ್ತೀವಿ, ಅವ್ರಿಗೆ ಎಲ್ಲ ನಾಲೆಜ್ ಕೊಟ್ಟಿರ್ತೀವಿ, ಎಲ್ಲ ಟ್ರೈನ್ ಮಾಡಿರ್ತೀವಿ, ಅವ್ರು ಹೋಗ್ಬಿಡ್ತಾರೆ. ಸೊ ಈ ಥರ ಆಯಿತು. ಆದಮೇಲೆ ನಾವೇ ನಿಂತ್ಕೊಂಡ್ವಿ, ನಾವೇ ಪಾತ್ರೆ ತಿಕ್ಕಿದ್ವಿ, ನಾವೇ ಟೇಬಲ್ ಕ್ಲೀನ್ ಮಾಡಿದ್ವಿ, ನಮ್ಮ ಮಮ್ಮಿನೇ ಅಡುಗೆ ಮಾಡೋದು ಎಲ್ಲ, ಕಂಪ್ಲೀಟ್ A to Z. ಸೊ ಜನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಾವು ಟೋಕನ್ ಬೆರೆಸ್ಕೋತಿದ್ದೆ ನಾನು, ಹೊರಗಡೆ ನಿಲ್ತಿದ್ದೆ ನಮ್ಮ ಹೋಟ್ಲ್ ಹೊರಗಡೆ. ರಶ್ ಆಗ್ಬಿಡೋದು ತುಂಬ. ಕತ್ರಗುಪ್ಪೆಲಿತ್ತು ಫಸ್ಟ್, ಡಾಮಿನೋಸ್ ಪಿಜ್ಜಾ ಪಕ್ಕ, ಘಮ ಘಮ ಅಂತ. ಸೊ ಆ ಘಮ ಘಮ ಅಂತ ಇಟ್ಟಾಗ್ಲೂ ಒಂದು ಕ್ವಶನ್ ಅಂತ ಹೇಳ್ತೀನಿ. ಸೊ ಟೋಕನ್ ಹಿಡಿದು ಆಮೇಲೆ ಅವ್ರಿಗೆ 5 ಜನನ ಒಂದ್ ಹೆಸರು ಬರ್ಕೋತಿದ್ವಿ, 4 ಜನ ಇರ್ತಿದ್ರು ಅವ್ರ ಜೊತೆಗೆ. ಒಂದ್ ಹೆಸರು ಕೂಗಿ ಆಮೇಲೆ ಆ ತರ ಕೂರಿಸ್ತಿದ್ದೆ ನಾನು ಟೋಕನ್ ವೈಸ್. ಅಷ್ಟು ಚೆನ್ನಾಗಿ ನಡೀತಿತ್ತು. ಅಂದ್ರೆ ಬಿಗಿನಿಂಗ್ ಪ್ರಾಬ್ಲಮ್ ಆಯ್ತಲ್ಲ, ನಾವು ಚಾಲೆಂಜ್ ಆಗಿ ತಗೊಂಡ್ವಿ. ವರ್ಕರ್ಸ್ ಇಲ್ಲ, ನಾವು ಮಾಡೋಣ,
ಯಾರ ಮೇಲೆ ಡಿಪೆಂಡ್ ಆಗಿಲ್ಲ, ನಾನು ಆಗೋದು ಇಲ್ಲ. ಒಂದ್ 100 ಜನ ಕೆಲಸ ನಾನು ಒಬ್ಳೆ ಮಾಡ್ಬಿಡ್ತೀನಿ, ಅಷ್ಟು ಧೈರ್ಯ ಇದೆ, ಅಷ್ಟು ಶಕ್ತಿ ಇದೆ. ನಮ್ಮ ಮಮ್ಮಿನೂ ಅದೇ ರೀತಿ, ಅದೇ ಪೊಟೆನ್ಶಿಯಲ್ ಇದೆ, ಮಾಡ್ಬೇಕು ಅನ್ನೋದೊಂದಿದೆ. ಸೊ ಈ ರೀತಿ ಎಲ್ಲ ಚಾಲೆಂಜಸ್ ಅಕ್ಸೆಪ್ಟ್ ಮಾಡಿಕೊಂಡು ಉತ್ತರ ಕರ್ನಾಟಕದ ಘಮಘಮನ ನಮ್ಮ ಬೆಂಗಳೂರೆಲ್ಲೆಡೆ ಹರಡಿಸ್ತಾ ಇದೀವಿ. ವೆರಿ ನೈಸ್. ಸೊ ಘಮ ಇಟ್ಟಾಗ್ಲೂ ಅಷ್ಟೇ ಎಲ್ಲರೂ ನಗ್ತಾ ಇದ್ರು, ಏನಿದು ಈ ತರ ಇದೆ ಹೆಸರು, ಏನು ಏನೋ ಒಂದು ಕಾಮಿಡಿ ತರ ಇದೆ, ಹಂಗೆ ಹಿಂಗೆ. ಇದು ಇಲ್ಲ, ಜೋಡಿ ವೆರಿ ಅಟ್ರಾಕ್ಟಿವ್. ಅಟ್ರಾಕ್ಟಿವ್. ನಂಗಿತ್ತು ಬೇಗ ಅದು ಜನಕ್ಕೆ ತಲುಪಬೇಕು. ಘಮ ಅಂದ್ರೆ ಫ್ರೇಗ್ರೆನ್ಸ್, ಒಂದು ಅರೋಮಾ ತರ. ಇದು ಫುಡ್ದು ನಾವ್ ಅಂತೀವಲ್ಲ, ಘಮ ಅನ್ನತೈತ್ ನೋಡು, ಅಡಿಗೆ ಚಲೋ ಐತ್ ನೋಡು ಅನ್ನತ್ತಾರೆ. ನಮ್ ಕಡೆ ಎಲ್ಲ ಘಮ ಮಸ್ತ್ ಐತ್ ನೋಡು ಅನ್ನತ್ತಾರೆ, ಆಡು ಭಾಷೆಲಿ ಹೇಳೋದು. ಸೊ ಅದನ್ನ ತಗೊಂಡು ಇವಾಗ 8-9 ವರ್ಷ ಆಯ್ತು, ಲೈಕ್ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ವಾವ್, ರಿಯಲಿ ನೈಸ್. ಆಕ್ಚುಲಿ ನಮ್ ಕಾಲೇಜ್ ಹತ್ರ ಒಂದು ನಾರ್ತ್ ಕರ್ನಾಟಕ ರೆಸ್ಟೋರೆಂಟ್ ಇದೆ ಅಂತ. ಹೆಸರಿಟ್ಟಿಲ್ಲ, ಎಲ್ಲಾರು ಅಂಕಲ್ಗೆ ಮಾಲಿಕ್ ಅಂತಾನೆ ಕರೆಯೋದಂತ. ಮಾಲಕ್ ಸಾರಿ. ಮಾಲಕ್. ಅಲ್ಲಿ ಐ ವಾಸ್ ಸೋ ಶಾಕ್. ಜೋಳದ ರೊಟ್ಟಿ ಮೀಲ್ ಆಯ್ತಾ, ಜಸ್ಟ್ 30 rupees, ಒಂದ್ 3 ಪಲ್ಯಾಸ್ ರೊಟ್ಟಿ ಎಲ್ಲ ಕೊಟ್ಟಿದ್ದಾರೆ. ಐ ವಾಸ್ ಲೈಕ್ ವಾ, ತಿಂದೆ. ಓ ಮೈ ಗಾಡ್, ನೀತು ಸೋ ಚೆನ್ನಾಗಿರುತ್ತಲ್ಲ? ಸ್ಪೈಸಿ. ಉತ್ತರ ಕರ್ನಾಟಕ ಅಡಿಗೆ ಅಂದ್ರೆ ಹಂಗೆ ಸೂಪರ್ ಆಗಿರುತ್ತೆ. ಅಂಡ್ ಅದ್ರ ಜೊತೆ ಮಜ್ಜಿಗೆನೂ ಕೊಡ್ತಾರೆ ಅವರು. 30 ರೂಪಾಯಿಗೆ. ವಾವ್. ಲೈಕ್ ಐ ಮೀನ್ ದಟ್ ವಾಸ್ ಲೈಕ್ ಸೊ 3-4 years ago. ಬಟ್ ದೆನ್ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ನೀವ್ ಇವಾಗ ಘಮ ಹೇಳೋದಕ್ಕೂ ನನ್ಗೆ ಅದು ರಿಲೇಟ್ ಮಾಡೋದಕ್ಕೂ ಲೇಟ್ ಆಗುತ್ತೆ. ನಮ್ದು ಹೆಂಗಂದ್ರೆ ಲೈಕ್ ಜೋಳದ ರೊಟ್ಟಿ ಪ್ಯೂರ್ ಜೋಳನೇ ಯೂಸ್ ಮಾಡೋದು. ಸೊ ಅದೇ ರೀತಿ ಎಣ್ಣೆಗಾಯಿ ಬದನೆಕಾಯಿ, ಅದಾದ್ಮೇಲೆ ಪಚಡಿ ಎಲ್ಲ ಕೊಡ್ತೀವಿ. ಅಂದ್ರೆ ಲೈಕ್ ಕಂಪ್ಲೀಟ್ ಹೆಲ್ದಿ. ಇವಾಗ ನಾನು ಇಷ್ಟು ಚೆನ್ನಾಗಿದ್ದೀನಿ, ಇಷ್ಟು ಎನರ್ಜೆಟಿಕ್ ಆಗಿದ್ದೀನಿ ಅಂತಂದ್ರೆ ನಮ್ಮ ತಾಯಿ ಮಾಡೋ ಅಡುಗೆಯಿಂದಾನೆ. ಅಂದ್ರೆ ಜೋಳದ ರೊಟ್ಟಿ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ, ಲೈಕ್ ಜೋಳದ ರೊಟ್ಟಿ ತಿನ್ನೋದ್ರಿಂದ ಸೊ ತುಂಬಾ ಹೆಲ್ದಿ ಆಗಿರ್ಬೋದು, ಚೆನ್ನಾಗಿರ್ಬೋದು ಅಂತ. ಸೊ ಹಾಗಾಗಿ ಆ ಕಾನ್ಸೆಪ್ಟ್ ಇತ್ತು, ನಮ್ಮ ಬೆಂಗಳೂರು ಜನ ಹೆಲ್ದಿ ಆಗಿ ಮಾಡೋಣ, ಎನರ್ಜೆಟಿಕ್ ಆಗಿ ಮಾಡೋಣ ಅಂತ. ಸೊ ಆ ಒಂದು ಜರ್ನಿಲಿ ಸಕ್ಸಸ್ಫುಲ್ ಆಗಿದೀವಿ ಅಂತ. ಸೊ ಇವಾಗ ಯಾರಾದ್ರೂ ಇವಾಗ ಬಿಸ್ನೆಸ್ ಎಂಟರ್ ಆಗ್ತಾ ಇದಾರೆ ಅಂದ್ರೆ, ಎನಿ ಮಿಸ್ಟೇಕ್ಸ್ ನೀವ್ ಕಲ್ತ್ಕೊಂಡಿರೋದು ಅವ್ರಿಗೆ ಅಡ್ವೈಸ್ ಕೊಡ್ಬೇಕಂದ್ರೆ ಏನಾದ್ರು ಇದೆಯಾ ಬಿಸ್ನೆಸ್ ವೈಸ್? ಸೊ ಬಿಸ್ನೆಸ್ ವೈಸ್ ನಾನು ಲೈಕ್ ಸಜೆಷನ್ ಕೊಡ್ಬೇಕು ಅಂತಂದ್ರೆ, ಒಂದು ಪೇಷನ್ಸ್ ಇಂದ ನೀವು ಎನಲೈಸ್ ಮಾಡಿ ಎಲ್ಲ, ಏನ್ ಮಿಸ್ಟೇಕ್ ಆಗ್ತಿದೆ ನಿಮ್ ಬಿಸ್ನೆಸ್ ಅಲ್ಲಿ, ಏನ್ ಮೈನಸ್ ಆಗ್ತಿದೆ. ಸೊ ಯಾವ ಮೈನಸ್ ಆಗ್ತಿದೆ ಅದೊಂದು ಸ್ವಲ್ಪ ನೀವು ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ, ಸೊ ಯಾವುದೇ ಒಂದು ಬಿಸ್ನೆಸ್ ಆದ್ರೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು. ಸೊ ಲಾಸ್ ಅಂತ ಇರಲ್ಲ, ನಾವು ಮಾಡ್ಕೊಳ್ಳೋದು ಲಾಸ್ನ ಆ್ಯಕ್ಚುಲಿ. ಯಾಕಂದ್ರೆ ನಮ್ಗೆ ಹೋಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಒಂದು ಆ ಪ್ಯಾಷನ್ ಇರಬೇಕು. ಸೊ ಯಾವುದೇ ಕೆಲಸ ಆದ್ರೂ ಅಷ್ಟೇ ಕಷ್ಟಪಟ್ಟು ಮಾಡಬಾರ್ದು, ಇಷ್ಟಪಟ್ಟು ಮಾಡಬೇಕು ಅನ್ನೋದು ನಂದು ಯಾವಾಗಲೂ ಅಷ್ಟೇ. ಈಗ ನಾನು ಫುಡ್ ಇಂಡಸ್ಟ್ರಿಲಿ ಇದ್ದೀನಿ, ಟ್ಯಾಟೂ ಇಂಡಸ್ಟ್ರಿಲಿ ಇದ್ದೀನಿ, ಗ್ಲಾಮರ್ ಇಂಡಸ್ಟ್ರಿಲಿ, ಮತ್ತೆ ಸಿನಿಮಾ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಯಾವುದೇ ಇದ್ರೂ ಅಷ್ಟೇ ನಾನು ಇಷ್ಟಪಟ್ಟು ಮಾಡೋದು. ಇದು ಮಾಡ್ಬೇಕು ಬಿಡು, ಇದರಿಂದ ದುಡ್ಡು ಬರುತ್ತೆ ಬಿಡು ಅಂತ ಇಲ್ಲ, ಇಲ್ಲ ಮಾಡಲೇಬೇಕು, ನನ್ ಖುಷಿ ಕೊಡುತ್ತೆ ಅಂತ ನಾನು ಮಾಡೋದು. ಅದಕ್ಕಾಗಿ ಅದ್ರ ಪ್ರತಿಫಲ ಸಿಗುತ್ತೆ. ಯಾವತ್ತು ನಾವು ದುಡ್ಡಿಂದೇ ಬೀಳ್ಬಾರ್ದು. ನಮ್ಮ ವರ್ಕ್ ಏನ್ ಮಾಡ್ತಿದೀವಿ, ಒಂದು 10 ಜನಕ್ಕೆ ನಾವು ಏನಾದ್ರು ಈಗ ಹೋಟ್ಲ್ ಇಟ್ಟು ಊಟ ಕೊಡ್ತಿರ್ತೀವಿ ಅಂದಮೇಲೆ ಆ ಒಂದು ಗ್ರಾಟಿಟ್ಯೂಡ್ ಇರಬೇಕು ನಮಗೆ. ಓಕೆ, ಅವ್ರು ಬರ್ತಿದಾರೆ ಅಂದ್ಮೇಲೆ ಅವ್ರಿಗೆ ಒಳ್ಳೆ ರೀತಿಯಿಂದ ನಾವು ಊಟ ಕೊಡ್ಲೇಬೇಕು. ಸೊ ಹೆಲ್ದಿಯಿಂದ, ಯಾವ್ದು ಸೋಡಾ ಪುಡಿ ಹಾಕದೆ, ಯಾವ್ದು ಗಿಮಿಕ್ ಇಲ್ಲದೆ, ಯಾವ್ದು ಕೆಮಿಕಲ್ ಇಲ್ಲದೆ ಮಾಡಿದಾಗ ನಿಮ್ಮ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ನಡೆಯುತ್ತೆ. ಅದೇ ರೀತಿ ಈ ಹೋಟೆಲ್ ಇಂಡಸ್ಟ್ರಿ ಬಿಟ್ಟು ಸರ್ವಿಸ್ ಇಂಡಸ್ಟ್ರಿ ಅಂತ ನೋಡಿದಾಗ ಲೈಕ್ ನಿಮ್ಮ ಟ್ಯಾಲೆಂಟ್ ಏನಿರುತ್ತೆ, ಓಕೆ, ಅದಕ್ಕೆ ಆದಂಥ ಒಂದು ರಿಸರ್ಚ್ ಅಂತ ಇರುತ್ತೆ. ಏನು ಮಾಡಿದಾಗ ಯಾವ ರೀತಿ ಚೆನ್ನಾಗಿ ಕಾಣ್ಬೋದು, ಮೇಕಪ್ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು, ಡ್ಯಾನ್ಸ್ ಕ್ಲಾಸ್ ತಗೋಬೇಕಾದ್ರು. ಸೊ ಅದ್ರ ಪ್ರಕಾರ ಅಪ್ಗ್ರೇಷನ್ ಆದಾಗ ಅವರು ಅಪ್ಗ್ರೇಡ್ ಆಗ್ತಾರೆ. ಕಲಿಯೋದು ನೆವರ್ ಎಂಡಿಂಗ್. ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಯಾವುದೇ PM ಆದ್ರೂ CM ಆದ್ರೂ ಅಷ್ಟೇ, ಯಾರೂ ಹಂಗೆ ಆಗಿಲ್ಲ. ಅವರೊಂದು ಎಕ್ಸ್ಪೀರಿಯನ್ಸ್ ಇಂದಾನೇ ಅವರೊಂದು ಸ್ಟ್ರಗಲ್, ಒಂದು ಹಾರ್ಡ್ ವರ್ಕ್ ಡೈಲಿ ಅವರು ಕಲಿತಿರ್ತಾರೆ. ಅವರು ಮನುಷ್ಯರೇ. ಸೊ ಅದೇ ರೀತಿ ಎಲ್ಲರೂ ಅಷ್ಟೇ, ಅವ್ರದ್ದೇ ಆದಂಥ ವ್ಯಕ್ತಿತ್ವ ಇರುತ್ತೆ. ಅದಕ್ಕೆ ಒಂದು ನೀರ್ ಹಾಕ್ದಾಗ್ಲೇ ಆ ಬೀಜ ಒಂದು ಮೊಳಕೆ ಹೊಡೆಯುತ್ತೆ, ಒಂದು ದೊಡ್ಡ ಮರ ಆಗುತ್ತೆ. ಸುಮ್ನೆ ಒಂದಸ್ತಿ ಮರ ಆಗಲ್ಲ, ನೀರ್ ಹಾಕ್ತಾನೆ ಇರ್ಬೇಕು. ಸೊ ಹಾಗೆ ಪೇಷನ್ಸ್ ಇಂದ ಒಂದು ನೀಟಾಗಿ ಅನಲೈಸ್ ಮಾಡಿದಾಗ ಒಂದು ಹೆಮ್ಮರವಾಗಿ ಬೆಳಿಬೋದು, ನೀವು ಸಕ್ಸಸ್ಫುಲ್ ಆಗಿ ಜೀವನ ನಡೆಸ್ಬೋದು ಅಂತ
ಈ ಮೂಲಕ ಹೇಳ್ಬೋದು. ಸಖತ್ತಾಗಿ ಹೇಳಿದ್ರಿ. ಇದು ಸೊ ಕಮಿಂಗ್ ಟು ದ ಇಂಡಸ್ಟ್ರಿ ಬಟ್ ನಿಮ್ಗೆ ಯಾವಾಗಾದ್ರೂ ಡಿಸ್ಕ್ರಿಮಿನೇಷನ್ ಫೇಸ್ ಮಾಡೋ ತರ ಸಿಚುವೇಶನ್ ಬಂದಿತ್ತ? ಲೈಕ್ ಡಿಸ್ಕ್ರಿಮಿನೇಷನ್ ಎಲ್ಲ ಮಾಡಿದಾರ? ಡಿಸ್ಕ್ರಿಮಿನೇಷನ್ ಸಿಕ್ಕಾಪಟ್ಟೆ ಆಗಿದೆ. ಇವಾಗ ನಮ್ದು ಹೋಟ್ಲ್ ಓಪನ್ ಮಾಡಿದಾಗ ನಮ್ಮ ಮಮ್ಮಿಗೆನೆ ಬಂದು ಹೇಳಿದ್ದಾರೆ, ನಿಮ್ ಮಗ ಇಜ್ಳಾರಿ, ನಾವೇನಾದ್ರು ವರ್ಕ್ ಮಾಡಿದ್ರೆ ನಮ್ಮನ್ನು ಹಂಗೆ ಅನ್ಕೋತಾರೆ, ನಮ್ಗೆ ಪೇಮೆಂಟ್ ಕೊಡಿ ಫಸ್ಟ್ ಅನ್ನೋ ರೀತಿ ಎಲ್ಲ. ನಮ್ಮ ಮಮ್ಮಿ ನಿಜವಲ್ಲ ಹತ್ತು ಬೇಡ, ಯಾಕೆ ಟ್ರಾನ್ಸ್ಫರ್ಮೇಶನ್ ಆಗ್ಬೇಡ, ನೀನು ಹೇಳಿದ್ಯಲ್ಲ ನಮ್ಗೆ, ನಾವು ಒಪ್ಕೊಂಡಿದೀವಿ, ಹಿಂಗೆ ಇದ್ಬಿಡು, ಬೇಡ, ಸುಮ್ನೆ ಯಾಕೆ ಇದು ಈ ತರ ಜೀವನ ಬೇಡ, ಯಾಕಂದ್ರೆ ನಮ್ಮ ಫ್ಯಾಮಿಲಿ ಇದೆ, ಅವ್ರ ಕಸಿನ್ಸ್ ಅವ್ರು ಹಂಗಂದ್ರೆ ತುಂಬಾ ನೀಟಾಗಿ ಬೆಳೆದವ್ರು ನಾವು, ಯಾವ್ದು ಪ್ರಾಬ್ಲಮ್ಸ್ ಇರ್ಲಿಲ್ಲ, ಕೆಟ್ಟ ಹೆಸರು ಇರ್ಲಿಲ್ಲ. ಸೊ ಡಿಸ್ಕ್ರಿಮಿನೇಷನ್ ತುಂಬಾ ಆಗಿದೆ, ಸಿಕ್ಕಾಪಟ್ಟೆ ಆಗಿದೆ. ಬಟ್ ನನಗೆ ಮೇ ಬಿ ಅದೆಲ್ಲ ಸ್ಟೆಪ್ಪಿಂಗ್ ಸ್ಟೋನ್ ಆಗಿದೆ. ಒಬ್ಬೊಬ್ರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಒಬ್ಬೊಬ್ರು ಅಯ್ಯೋ ನಮ್ಗೆ ಜನ ಹಿಂಗ್ ಅನ್ಕೋತಾ ಇದ್ದಾರೆ, ಹಂಗ್ ಅನ್ಕೋತಾ ಇದ್ದಾರೆ. ಅಷ್ಟು ಸೆಂಟಿಮೆಂಟ್ ಇಲ್ಲ ನನಗೆ, ಅಷ್ಟು ಹಳ್ಳಕ್ ಬೀಳೋಂತ ಇದಿಲ್ಲ. ನಾವು ಇನ್ನು ಅಲ್ಲಿ ಮಣ್ಣಾಕಿ ಇನ್ನು ಬಿಲ್ಡಿಂಗ್ ಕಟ್ತೀವಿ ಹೊತ್ತಾಗಿ ಸಖತ್ತಾಗಿ ಹೇಳಿದ್ರಿ. ಆ ಸೆಂಟಿಮೆಂಟ್ ಯಾವತ್ತೋ ತೆಗೆದ್ಬಿಟ್ವಿ. ಸೊ ಲೈಕ್ ಯಾವತ್ತೂ ಅಷ್ಟೇ ಆ ಪ್ಲಸ್ ನ ಮೈನಸ್ ಮಾಡುವಂತ ಆಟಿಟ್ಯೂಡ್ ನಂದು. ಯಾರಿಗೇ ಆದ್ರೂ ಅಷ್ಟೇ, ಯಾರೊಬ್ರು ಕಷ್ಟ ಇದೆ ಅಂತ ಬಂದ್ರು ಅಷ್ಟೇ, ನಾನು ಅವ್ರಿಗೆ ಫಸ್ಟ್ ಹೇಳೋದೇ ಅಷ್ಟೇ, ನಿಮ್ಮಲ್ಲಿದೆ ಕ್ಯಾಪಬಿಲಿಟಿ, ನೀವು ಮಾಡಿ ಅನ್ನೋ ಥರನೇ ನಾನು ಹುಮ್ಮಸ್ ಮಾಡೋದು. ಸೊ ನನಗೆ ಹೆಂಗೆ ನಾನು ಹುರಿದುಂಬಿಸ್ಕೊಂಡು ಒಂದು ಒಳ್ಳೆ ಸ್ಟೇಜಿಗೆ ಬಂದಿದ್ದೀನಿ, ಅದೇ ರೀತಿ ನಾನು ಎಲ್ಲರಿಗೂ ಹೇಳ್ತೀನಿ, ಎಲ್ಲರಿಗೂ ನಾನು ಆ ಒಂದು ಪಾಸಿಟಿವ್ ಎನರ್ಜಿನ ನಾನು ಸ್ಪ್ರೆಡ್ ಮಾಡ್ತೀನಿ. ಸೊ ಹಾಗಾಗಿ ಡಿಸ್ಕ್ರಿಮಿನೇಷನ್ ಅನ್ನೋದು ನನ್ನಲ್ಲಿ ಅದು ಇಗ್ನೋರ್ ಪದ ಅಂತ ಹೇಳ್ಬೋದು. ಅದು ಯಾವುದೋ ಒಂದು ಕಾಲದಲ್ಲಿ ಇತ್ತು, ಮೇ ಬಿ ಅದು ಇವಾಗ ಜನಕ್ಕೆ ಇನ್ಸ್ಪೈರ್ ಮಾಡೋ ರೀತಿ ಆಗಿದೆ ಅಂದ್ರೆ ಅದು ಬೇಕಾಗಿತ್ತು ಆಕ್ಚುಲಿ, ಅದು ಇವಾಗ ಪ್ಲಸ್ ಆಗಿದೆ ಅಂತ ಹೇಳಿ. ಐ ಥಿಂಕ್ ಅದ್ ಆಗಿರೋದ್ರಿಂದ ಇವಾಗ ನಿಮ್ಗೆ ಇವಾಗಿರೋ ಸ್ಥಾನದ ಬೆಲೆ ಇನ್ನ ಜಾಸ್ತಿ ಆಗಿದೆ, ಗೊತ್ತಾಗ್ತಾ ಗೊತ್ತಾಗ್ತಿದೆ. ಮತ್ತೆ ಆ ಹಾರ್ಡಲ್ ಗೊತ್ತಿತ್ತಲ್ಲ, ಅದು ಇಲ್ಲಿ ಹಿಂಗೆ ಈ ಮಿಸ್ಟೇಕ್ ಆಗಿದೆ, ಇಲ್ಲಿ ಮಿಸ್ಟೇಕ್ ಆಗಿದೆ, ಅದು ನನ್ ತಪ್ಪಲ್ಲ ಅಂದ್ರೂ ಯಾಕೆ ನಾನು ತಗೋಬೇಕು, ನಾನು ಯಾಕೆ ಮೈಂಡಿಗೆ ಹಾಕೋಬೇಕು, ನಾನು ಯಾಕೆ ಸುಮ್ಮನೆ ಆ ಟೈಮ್ನ ಇಲ್ಲಿ ವೇಸ್ಟ್ ಮಾಡ್ಬೇಕು. ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಒಂದೊಂದು ನಿಮಿಷನೂ ಇಂಪಾರ್ಟೆಂಟ್ ಎಲ್ಲ ವ್ಯಕ್ತಿಗಳಿಗೂ. ಸೊ ಹಿಂಗೆ 1 ವರ್ಷ ಆಗ್ಬಿಡುತ್ತೆ, ಏನ್ ಮಾಡಿದ್ವಿ ಅಂತ ನೋಡಿದಾಗ ಏನೂ ಆಗಿರಲ್ಲ. ಸೊ ಅದಾಗಬಾರ್ದು. ಒಂದೊಂದು ನಿಮಿಷನೂ ಎಂಜಾಯ್ ಮಾಡ್ತಾ ಹೋದಾಗ ಆ ಪ್ರತಿಫಲ ಕೊಡ್ತಾ ಇರುತ್ತೆ. ಆ ಹಾರ್ಡ್ ವರ್ಕ್ ಗೊತ್ತಿಲ್ಲದಂಗೆ ನಿಮ್ಗೆಲ್ಲ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಲೈಕ್ ಟೈಮ್ ಈಸ್ ಸೋ ಇಂಪಾರ್ಟೆಂಟ್. ಎಲ್ಲರೂ ಅದನ್ನ ಒಳ್ಳೆ ರೀತಿ ಸದುಪಯೋಗ ತಗೊಂಡು ಎಂಜಾಯ್ ಮಾಡಿ. ಇವಾಗ ಸಕ್ಸಸ್ ಅನ್ನೋದು, ನನಗೆ ನೀವೇನಾದ್ರು ಕೇಳಿದ್ರೆ, ಸಕ್ಸಸ್ ಅನ್ನೋದು ನೀವು ಯಾವಾಗ ಹ್ಯಾಪಿಯಾಗಿರ್ತೇನ ಅದು ಸಕ್ಸಸ್. ನೀವು ಒಂದು ದೊಡ್ಡ ಹೆಸರು ಮಾಡಿ ಮಲ್ಕೊಂಡಾಗ ನಿದ್ದೆ ಬಂದಿಲ್ಲ ಅಂದ್ರೆ ಅದೇನ್ ಸಕ್ಸಸ್ ಹೇಳಿ, ಅದು ಇದ್ದು ಇಲ್ದಂಗೆ. ಸೊ ಹಾಗಾಗಿ ಸಕ್ಸಸ್ ಅನ್ನೋದು ಖುಷಿಯಾಗಿ ಯಾವಾಗ ಎಂಜಾಯ್ ಮಾಡ್ತೀವಿ, ಅದು ನಿಮ್ಗೆ ಸಕ್ಸಸ್ಗೆ ಒಂದು ಕರೆಕ್ಟ್ ಆಗಿರೋ ಪದ ಅಂತ ಹೇಳಿ. ಟ್ರೂ. ಸೊ ನೀತು, ವಾಟ್ ಅಬೌಟ್ ಲೈಕ್ ಲವ್ ಅಂಡ್ ಮ್ಯಾರೇಜ್ ಅಂಡ್ ಆಲ್, ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಮ್ಗೆ? ನಮಗೂ ಅಷ್ಟೇ, ಚಿಕ್ಕ ವಯಸ್ಸಲ್ಲಿದ್ದಾಗ ಅಟ್ರಾಕ್ಷನ್ ಆಗ್ತೈತಿ, ಆದ್ರೆ ಹುಡುಗ ನೋಡಿದ ತಕ್ಷಣ ಓಕೆ ಚೆನ್ನಾಗಿದ್ದಾನಿಲ್ಲ ಅಂತ. ಬಟ್ ನಾ ಪ್ರಪೋಸ್ ಮಾಡಿದ್ರೆ ಒಪ್ಕೊತಾನೋ ಇಲ್ವೋ ಭಯ, ಎಲ್ಲಿ 10 ಜನಕ್ಕೆ ಕೇಳ್ಬಿಡ್ತಾರೆ ಏನೋ, ಎಲ್ಲಿ ಇದಾಗುತ್ತೇನೋ ಅದೊಂದು ಭಯ ಇರ್ತಿತ್ತು. ಸೊ ಇವಾಗ ತುಂಬಾ ಬ್ಯೂಟಿಫುಲ್ ಆದ ತಕ್ಷಣ ತುಂಬಾ ಜನ ಮೆಸೇಜ್ ಮಾಡ್ತಾರೆ, ಅಂದ್ರೆ ಲೈಕ್ ಮೆಸೇಜಸ್ ಬರುತ್ತೆ, ಕಾಲ್ಸ್ ಬರುತ್ತೆ, ಹಾಗೆ ಹೀಗೆ ತುಂಬಾ ಚೆನ್ನಾಗಿದ್ದೀರಾ, ನಾವು ಮದ್ವೆ ಆಗ್ತೀವಿ, ನಾವು ಲವ್ ಮಾಡ್ತೀವಿ, ಹಾಗೆ ಹೀಗೆ ಅಂತ. ಬಟ್ ನನಗೇನಂತಂದ್ರೆ ನನ್ನ ವ್ಯಕ್ತಿ ಹಿಂಗೆ ಇರಬೇಕು ಅನ್ನೋದು ಒಂದಿದೆ ನನಗೆ. ಸೊ ತುಂಬಾ ಟ್ರೂ ಹ್ಯೂಮನ್ ಬೀಯಿಂಗ್, ಅಂದ್ರೆ ಲೈಕ್ ಯಾವುದು ಜಡ್ಜ್ ಮಾಡ್ದೇನೆ. ಸೊ ಒಂದು ವ್ಯಕ್ತಿನ ಇಷ್ಟಪಟ್ಟು ಯಾವಾಗ ನಮ್ಮ ಜೊತೆಗೆ ಇರ್ತೀವಿ, ಅದು ಒಂದು ಒಳ್ಳೆ ರಿಲೇಶನ್ಶಿಪ್ ಆಗುತ್ತೆ, ಒಂದು ಒಳ್ಳೆ ಫ್ಯೂಚರಲ್ಲೂ ಅಷ್ಟೇ ಒಂದು ರೋಲ್ ಮಾಡೆಲ್ ಆಗ್ತೀವಿ. ಇನ್ನು ಹಲವಾರು ಇದಕ್ಕೆ ಆಗುತ್ತೆ. ನನ್ನ ಹ್ಯಾಪಿನೆಸ್ಗೂ ಅಷ್ಟೇ ಖುಷಿಯಾಗಿರ್ತೀನಿ. ಬಟ್ ಇವಾಗಿಂದ ಸದ್ಯದ ಮಟ್ಟಿಗೆ ಆ ಥರ ಏನಿಲ್ಲ. ನನ್ನನ್ನು ನಾನು ತುಂಬ ಲವ್ ಮಾಡ್ತಿದ್ದೀನಿ. ಇವಾಗ ವಿವೇಕಾನಂದ ಅವ್ರು ಹೇಳಿರೋ ಪ್ರಕಾರ ನಮ್ಮ ಬಾಡಿನ ನಾವು ಇಷ್ಟಪಡ್ಬೇಕು ಫಸ್ಟ್. ಅದ್ರ ಜೊತೆ ನೀವು ರಿಲೇಶನ್ಶಿಪ್ ಮಾಡ್ಕೊಂಡಾಗ ಆ ರಿಲೇಶನ್ಶಿಪ್ ಕಡೆವರೆಗೂ ಇರುತ್ತೆ.
ಸೊ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇದೀನಿ ಈಗ ನಾನು. ನೈಸ್ ಸೆಲ್ಫ್ ಲವ್ 100% ನೈಸ್. ಬಟ್ ಇನ್ನೊಂದು ನಿಮ್ಗೆ ಇದು ಒಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ನೀವ್ ಇವಾಗ ಫೇಮಸ್ ಫುಲ್ ಜಸ್ಟ್ ಕೇಮ್ ಔಟ್ ಆಫ್ ಬಿಗ್ ಬಾಸ್ ಅಂಡ್ ಯುವರ್ ಅ ಪಬ್ಲಿಕ್ ಫಿಗರ್. ಸೊ ಅವರು ನಿಮ್ ಫೇಮ್ಗೆ ನಿಜವಾಗ್ಲೂ ಪ್ರೀತಿ ಮಾಡಿ, ಐ ಮೀನ್ ಇಫ್ ದೇ ಆಕ್ಚುಲಿ ಲವ್ ಯು ದಟ್ಸ್ ವೈ ದೇ ಆರ್ ಕಾಲಿಂಗ್ ಯುವರ್ ಬಿಕಾಸ್ ಆಫ್ ಯುವರ್ ಫೇಮ್ ಅನ್ನೋದು ಕಷ್ಟ ಗೊತ್ತಾಗಲ್ಲ, ಅಲ್ಲ ಡಿಫ್ರೆನ್ಶಿಯೇಟ್ ತುಂಬಾ ಮಾಡಕ್ಕೆ. ಕಷ್ಟ ಸೊ ಇರುತ್ತೆ ಯು ನಾಟ್ ನೋ ಟ್ರೂಲಿ ಏನು. ಯಾರು ಲವ್ ಮಾಡ್ತಿದೆ. ಬಟ್ ನನಗ್ ಗೊತ್ತಾಗುತ್ತೆ, ನನ್ಗೆ ಯಾವ್ದೇ ವ್ಯಕ್ತಿನಾದ್ರೂ ಅಷ್ಟೇ ಈ ಆ ಒಂದ್ ಶಕ್ತಿ ಇದೆ ನನಗೆ. ಯಾವ್ದೇ ವ್ಯಕ್ತಿ ನನ್ನ ಎದುರುಗಡೆ ಬಂದಾಗ ಇದು ಒಳ್ಳೆಯವರ ಕೆಟ್ಟವರ ಅನ್ನೋದೊಂದು ಆ ಜಡ್ಜ್ ಮಾಡೋವಂತ ಒಂದು ಶಕ್ತಿ ಇದೆ. ಬಟ್ ನಾನು ಎಲ್ಲರನ್ನೂ ವೆಲ್ಕಮ್ ಮಾಡ್ತೀನಿ, ಕೆಟ್ಟವ್ರನ್ನೂ ವೆಲ್ಕಮ್ ಮಾಡ್ತೀನಿ, ಒಳ್ಳೆಯವ್ರನ್ನೂ ವೆಲ್ಕಮ್ ಮಾಡ್ತೀನಿ. ಯಾಕಂತಂದ್ರೆ ಕೆಟ್ಟವರು ಅನ್ನೋದ್ಕಿಂತ ಅವ್ರು ನಡೆದು ಬಂದ ಜರ್ನಿ, ಅವರು ಬೆಳೆದತಕ್ಕಂಥ ಜರ್ನಿ, ಅವ್ರ ಫ್ರೆಂಡ್ ಸರ್ಕಲ್ಲು, ಸೊ ಮೇ ಬಿ ಅದರಿಂದ ಹಂಗಿರ್ತಾರೆ ಅವರು. ಸೊ ಅವ್ರಿಗೂ ಒಂದು ಒಳ್ಳೆ ಎಜುಕೇಶನ್ ಕೊಟ್ಟಾಗ, ಅವ್ರಿಗೆ ನಾವು ಹಿಂಗಲ್ಲ ಹಿಂಗಿದ್ದಾಗ ಹೇಳಿದಾಗ, ಸೊ ಮೇ ಬಿ ಅವರು ಒಳ್ಳೆಯ ವ್ಯಕ್ತಿ ಆಗ್ಬೋದು ಫ್ಯೂಚರಲ್ಲಿ. ಸೊ ಹಾಗಾಗಿ ಯಾರ್ದು ತಪ್ಪಲ್ಲ ಇಲ್ಲಿ. ಮೇ ಬಿ ಸಂದರ್ಭಗಳು ಅವ್ರನ್ನ ಆ ರೀತಿ ಮಾಡಿರ್ಬೋದು ಹೊರತಾಗಿ ಸೊ ಯಾವುದೇ ವ್ಯಕ್ತಿ ಕೆಟ್ಟವರಲ್ಲ ಇಲ್ಲಿ. ಸುದೀಪ್ ಸರ್ ಹೇಳೋ ಹಾಗೆ ಮನಸ್ಸಿಂದ ಯಾರು ಕೆಟ್ಟವರಲ್ಲ. ಸೊ ಎಲ್ಲರನ್ನೂ ಪ್ರೀತಿ ಮಾಡೋವಂಥ ಒಂದು ಇದಿದೆ. ಸೊ ಹಾಗಾಗಿ ಮುಂದೆ ನನಗೆ ಬೇಕಾಗಿರುವಂಥ ವ್ಯಕ್ತಿ ಬಂದಾಗ 100% ನಾನು ಮದುವೆ ಆಗ್ತೀನಿ. ಒಂದು ಮಗುನ ದತ್ತಕ್ಕೆ ತಗೊಂಡು ಒಂದು ಒಳ್ಳೆ ಎಜುಕೇಶನ್ ಕೊಟ್ಟು ಮಗುನ ಒಂದು ಒಳ್ಳೆ ಪ್ರಜೆಯಾಗಿ ಮಾಡ್ಬೇಕು ಅನ್ನೋ ಒಂದು ವ್ಯಕ್ತಿತ್ವ ಇದೆ. ಸೊ ಲೆಟ್ಸ್ ಸಿ, ಸೊ ಹೋಪ್ ಫಾರ್ ದಿ ಬೆಸ್ಟ್. ವೆರಿ ನೈಸ್. ಮತ್ತೆ ನನ್ ಗೋ ವಿತ್ ಫ್ಲೋನ ಅಂತ ಒಂದು ಕ್ಯಾರೆಕ್ಟರ್. ಸೊ ಯಾವುದು ಪ್ಲಾನ್ ಮಾಡಲ್ಲ ಹಿಂಗೆ ಆಗ್ಬೇಕಂತ, ಬಟ್ ವಿಷನ್ ಇದೆ, ಹಿಂಗಾಗ್ಬೋದು, ಹಿಂಗಿರ್ಬೋದು, ಹಿಂಗ್ ಮಾಡ್ಬೇಕಂದ್ರೆ ಏನು ಪ್ಲಾನ್ ಮಾಡ್ಬೇಕು ನಾನು ಅನ್ನೋ ಒಂದು ವಿಷನ್ ಇದೆ. ಬಟ್ ಬೇಕು ಅಂತ ಹಂಬಲ್ಸೋ ಇದಿಲ್ಲ, ಬಂದಾಗ ಹಾಗೆ ಆಗುತ್ತೆ. ಸೊ ಯಾವುದು ಪ್ಲಾನ್ ಮಾಡಲ್ಲ ನಾನು. ಸೊ ಆಗುತ್ತೆ, ನೀವು ಇದು ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಎಲ್ಲ ಬಿಲೀವ್ ಮಾಡ್ತೀರಾ? ಖಂಡಿತ ಮಾಡ್ತೀನಿ. Vision ಅಂದ್ರಲ್ಲ, so ನಂಗೆ- ಹಾ ಹೌದು. ಸೊ ಮೆಡಿಟೇಷನ್ ನಲ್ಲಿ ಬಂದೇ ಬರುತ್ತಲ್ಲ ಅದು, ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ. ಸೊ ಯೂನಿವರ್ಸ್ ಕೇಳ್ತೀನಿ, ನನಗೆ ಈ ತರ ಆಗ್ಲಿ, ಈ ತರ ಆದ್ರೆ ನನ್ನ ಕೊಡುಗೆ ಈ ತರ ಇರುತ್ತೆ. ಸೊ ಒಂದು ಪ್ಯೂರ್ ಇದ್ದಾಗ ಒಂದು ನನ್ನ ಸೋಲು ಯೂನಿವರ್ಸಿಗೆ ಕನೆಕ್ಟ್ ಆಗುತ್ತೆ. ಸೊ ಯೂನಿವರ್ಸಿಗೆ ನಾನು ಕೇಳ್ತೀನಿ ಈ ತರ ಆದ್ರೆ ಒಳ್ಳೇದು, ಸೊ ಚೆನ್ನಾಗಿರುತ್ತೆ, ನಾನು ಅದೇ ರೀತಿ ಇರ್ತೀನಿ ಅನ್ನೋದೊಂದು ಆ ಕನೆಕ್ಷನ್ ಬರುತ್ತಲ್ಲ, ಡೈರೆಕ್ಟ್ ಕನೆಕ್ಷನ್ ಅಂತಾನೆ. ಸೊ ಇವಾಗ ದೇವರು ಅಂತ ಹೇಳ್ತೀವಿ ನಾವು. ನನ್ನ ದೇವರು ಅನ್ನೋದಕ್ಕಿಂತ ಆ ಎನರ್ಜಿನ ತುಂಬಾ ನಂಬೋದು. ಆ ಒಂದು ಸೋಲ್ನ ನೀವು ಇದು ಮಾಡ್ತಿರಲ್ಲ, ಅದೇ ಆತ್ಮ, ಅದೇ ಪರಮಾತ್ಮ. ಸೊ ಅವಾಗ ನಾವು ಈಗ ಎಕ್ಸಾಂಪಲ್ ದೇವನೊಬ್ಬ ನಾಮ ಹಲವು ಅಂತ ಇದೆ. ಸೊ ಎಷ್ಟೊಂದು ದೇವರುಗಳಿದ್ದಾರೆ. ಸೊ ಎಲ್ಲ ದೇವ್ರಕ್ಕಿಂತ ಒಂದು ಎನರ್ಜಿ, ಒಂದು ಸೋಲು, ಅದಕ್ಕೆ ನಂಬ್ತೀನಿ ನಾನು. ಸೊ ಅದಕ್ಕೆ ಕೇಳಿದಾಗ 100% ಆಗುತ್ತೆ. ಆಗಿದ್ದಕ್ಕೆ ನಾನು ಇವತ್ತು ತಿಳ್ಕೊತಿದ್ದೀನಿ ನಿಮ್ಮಿಂದ. ಸೊ ಹಂಗಿದ್ರೆ ಆ ಒಂದು ಎನರ್ಜಿ ಇದೆ ಅಂತ. ನಾನು ಅಷ್ಟೇ, ಅಂದ್ರೆ ಚಿಕ್ಕವಳು ಇರ್ಬೇಕಾದ್ರೆ ಒಂದ್ ಫೇಸ್ ಇತ್ತು ಎಲ್ಲಾರ್ಗು, ಓ ನಾನ್ ದೇವರನ್ನ ನಂಬಲ್ಲ, ತುಂಬಾ ಕೂಲ್ ಅನ್ಸ್ತಾ ಇತ್ತು ನಮ್ಗೆ ಹೇಳಕ್ಕೆ, ಐ ಡೋಂಟ್ ಬಿಲೀವ್ ಇನ್ ಗಾಡ್ ಅಂತ ಅಲ್ಲ. ಅದಾದ್ಮೇಲೆ ಐ ಥಿಂಕ್ ಲೈಫ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇವನ್ ಐ ಸ್ಟಾರ್ಟೆಡ್ ಬಿಲೀವಿಂಗ್ ಇನ್ ಗಾಡ್ ಅಂಡ್ ನಾನು ಯೂನಿವರ್ಸಲ್ ಎನರ್ಜಿ ಅಂತಾನೆ ತುಂಬಾ ನಂಬ್ತಾ ಇದೆ. ಬಟ್ ಆಫ್ ಲೇಟ್ ನಂಗೆ ತುಂಬಾ ಟುವರ್ಡ್ಸ್ ಶಿವ ಇನ್ಕ್ಲಿನೇಷನ್ ಜಾಸ್ತಿ ಆಗಕ್ ಶುರು ಆಗಿದೆ. ಸೊ ನಾನ್ ಶಿವ ಬಗ್ಗೆನೂ ಜಾಸ್ತಿ ಪಾಡ್ಕಾಸ್ಟ್ ನೋಡ್ತೀನಿ, ವಿಡಿಯೋಸ್ ನೋಡ್ತೀನಿ ಎಲ್ಲ, ಆಯ್ತಾ. ಅದ್ ನಂಗೆ ಇವಾಗ ನೆನ್ಪು ಬಂದಿದ್ದೇನು ಅಂದ್ರೆ ಶಿವದು ಒಂದ್ ಅವತಾರ ಇಸ್ ಅರ್ಧನಾರಿ ಅಲ್ವಾ, ಶಿವಲೀಲಾ. ಸೊ ಅದ್ರ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಾದ್ರೆ ದೇ ಆರ್ ಆಲ್ಸೋ ಟಾಕಿಂಗ್ ಅಬೌಟ್ ಮಂಗಳಮುಖೀಸ್ ಅಂಡ್ ದೇ ಆರ್ ಟೆಲಿಂಗ್ ಇಟ್ಸ್ ದ ಸೇಮ್. ಶಿವಲೀಲಾ ಅರ್ಧನಾರಿ ಏನಿದೆ, ಹಾಫ್ ಮೇಲ್ ಅಂಡ್ ಹಾಫ್ ಫಿಮೇಲ್, ಅಂಡ್ ಮಂಗಳಮುಖಿ ಇಸ್ ದ ಸೇಮ್, ಅಂಡ್ ದಟ್ಸ್ ವೈ ದೇ ಆರ್ ಕನ್ಸಿಡರ್ಡ್ ಟು ಬಿ ಸೋ ಪವರ್ಫುಲ್ ಅಂಡ್ ಎನರ್ಜೆಟಿಕ್ ಅಂತ ಹೇಳ್ತಾರೆ. ಸೊ ಇವಾಗ ನಂಗೆ ಲೈಕ್ ನಾನು ಯಾವತ್ತೂ ಅಷ್ಟೇ ಒಂದು ಮೇಲ್ ಎನರ್ಜಿ ನನ್ನ ಒಳಗಡೆ ಇದೆ. ಆ ಒಂದು ಎನರ್ಜಿಯಿಂದಾನೇ ಮೇ ಬಿ ಆ ಒಂದು ಹೆಣ್ಣು ಗಂಡು ಒಂದು ಸಮ್ಮಿಲನ ಆಗಿ ನಾನೊಂದು ಆ ಪವರ್ಫುಲ್ ಇದೆ, ಆ ಒಂದು ಸ್ಟ್ರಾಂಗ್ನೆಸ್ ಇದೆ. ಸೊ ಏನೋ ಅನ್ಕೊಂಡ್ರು ಆಗುತ್ತೆ ಅಂತಂದ್ರೆ ಎನರ್ಜಿ ಡೈರೆಕ್ಟ್ ಕನೆಕ್ಷನ್ ಇದೆ ನನಗೆ. ಸೊ ಯಾವ್ದಾರ ಒಂದು ಸಂದರ್ಭ ಆದ ತಕ್ಷಣ ನಾನು ಇದನ್ನ ವಿಷನ್ ಮಾಡಿದ್ನಲ್ಲ, ಇದೆಲ್ಲ ಆಗ್ತಿದೆ ಅಲ್ಲ ಅನ್ನೋದೊಂದು ಬರುತ್ತೆ. ಲೈಕ್ ಒಂದೊಂದ್ಸತಿ ಇದೆಲ್ಲ ಆಗ್ತಿದೆನಾ, ಒಂದ್ಸತಿ ಯಾವ್ದೋ ಒಂದು ಕಾಲ್ ಬಂದಾಗ ಓಕೆ ಇದು ಅನ್ಕೊಂಡಿದೆ ಆಗ್ತಿದೆ ಅಲ್ಲ ಅನ್ನೋದೊಂದು ಫೀಲ್ ಬರುತ್ತೆ. ಅದಾಗಿದೆ, ಎಷ್ಟೊಂದ್ ಸತಿ ಆಗಿದೆ. ಮತ್ತೆ ಒಂದ್ಸತಿ ಕನ್ಸ್ಕೊಂಡಿದ್ನಲ್ಲ ಇದೆಲ್ಲ ಆಗಿದೆ ಅಂದ್ರೆ ಲೈಕ್ ನಿಜವಾಗ್ಲೂ ವಂಡರ್ ಅನ್ಸುತ್ತೆ. ಸೊ ಇಟ್ಸ್ ವರ್ಕ್ಡ್ ಆಕ್ಚುಲಿ ಫಾರ್ ಮೀ. ಸೊ ನೀತು we're almost at the end of the podcast. ಇದು ಒಂದ್ ಪ್ರಶ್ನೆ ನಾನು ಎಲ್ಲಾ ಗೆಸ್ಟ್ಸ್ಗೂ ಕೇಳ್ತೀನಿ.
ಒಂದು ಸ್ಪಿರಿಚುಯಾಲಿಟಿ ಆಗಿದೆ ಮತ್ತೆ ಇನ್ನೊಂದು ಕರ್ಮ. ಸೊ ಡು ಯು ಬಿಲೀವ್ ಇನ್ ದಿಸ್? ಸ್ಪಿರಿಚುಯಾಲಿಟಿ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಇದು ಕರ್ಮದ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಬಿಲೀವ್ ಮಾಡ್ತೀನಿ ನಾನು. ಸೊ ನಾನು ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಸೊ ನಾನು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಸೊ ಇನ್ನೂ ಒಳ್ಳೆಯವ್ರಿಗೆ ಕೆಟ್ಟವ್ರಿಗೆ ಒಳ್ಳೇದನ್ನು ಬಯಸಿದ್ನ ಹೊರತಾಗಿ ಯಾವತ್ತೂ ಕೆಟ್ಟದ್ದು ಬಯಸಿಲ್ಲ. ಸೊ ಮೇ ಬಿ ಆ ಒಂದು ಕರ್ಮನೇ ಇವತ್ತು ಒಂದು ಒಳ್ಳೆ ವ್ಯಕ್ತಿಯಾಗಿ, ಒಂದು ಒಳ್ಳೆ ರೋಲ್ ಮಾಡೆಲ್ ಆಗಿ ಜನರ ಮುಂದೆ ಕೂತಿದ್ದೀನಿ, ಹೇಳ್ತಾ ಇದ್ದೀನಿ ಅಂತಂದ್ರೆ ಮೇ ಬಿ ಆ ಕರ್ಮನೇ ನನಗಿವತ್ತು ಕಾಪಾಡಿರೋದು. ಸೊ ಕರ್ಮ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವೇನ್ ಮಾಡ್ತೀರಾ, ಮೇ ಬಿ ಆ ಟೈಮಲ್ಲಿ ನಿಮ್ಗೆ ಖುಷಿ ಕೊಡ್ಬೋದು, ಆ ಟೈಮಲ್ಲಿ ನೀವು ಇದು ಮಾಡ್ಬಿಟ್ಟೆ, ಇದು ಲಾಭ ತಗೊಂಡೆ ನಾನು, ಚೆನ್ನಾಗಿರ್ಬೋದು ಅಂತ ಅನ್ನಿಸ್ಬೋದು. ಬಟ್ ಯಾವುದೋ ಒಂದು ಕಾರಣದಲ್ಲಿ ನಿಮ್ಗೆ ಆ ಒಂದು ಕರ್ಮ ಬಿಡಲ್ಲ, ಅದೇ ಒಂದು ಸ್ಥಾನಕ್ಕೆ ನೀವು ಹೋಗ್ತೀರಾ, ಅದು ಆ ಪ್ರಾಬ್ಲಮ್ನ ನೀವು ಅನುಭವಿಸ್ತೀರಾ. ಸೊ ಹಾಗಾಗಿ ಒಳ್ಳೆ ಕರ್ಮಗಳನ್ನ ಮಾಡಿ ಒಳ್ಳೇದನ್ನ ಬಯಸಿ ಜನಕ್ಕೆ. ಸೊ ಯಾವತ್ತು ನೀವು ಒಳ್ಳೇದನ್ನ ಬಯಸ್ತೀರಾ, ಸೊ ನಿಮ್ಗೆ ಆ ಕರ್ಮ ವಾಪಸ್ ಒಂದು ವರ್ಷ ಅಲ್ಲ, 2 ವರ್ಷ ಅಲ್ಲ, 10 ವರ್ಷ ಆದ್ಮೇಲೂ ಬಂದೇ ಬರುತ್ತೆ, ನಿಮ್ಮ ಮಕ್ಕಳಿಗೆ ಬರುತ್ತೆ. ಆ ಒಂದು ಪಾಯಿಂಟ್ನ ನಾನು 100% ಹೇಳ್ತೀನಿ, ಅದು ಆಗೇ ಆಗುತ್ತೆ. ಸೊ ಕರ್ಮ ಅನ್ನೋದನ್ನ ತುಂಬಾ ಬಿಲೀವ್ ಮಾಡ್ತೀನಿ ನಾನು. ಸೊ ಎಲ್ಲರೂ ಅಷ್ಟೇ, ಒಳ್ಳೇದನ್ನ ಮಾಡಿದ್ರೆ ಒಳ್ಳೇದೇ ಆಗುತ್ತೆ. ಸೊ ನೀತು ಕೊನೆಯದಾಗಿ, ಸ್ಪೆಷಲಿ ಇವಾಗ ಈ ಪಾಡ್ಕಾಸ್ಟ್ ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ ಕೂಡ ಒಂದು ಜೆಂಡರ್ ಕ್ರೈಸಿಸ್ ಆಗಿರ್ಬೋದು, ಐಡೆಂಟಿಟಿ ಕ್ರೈಸಿಸ್ ಆಗಿರ್ಬೋದು, ಈ ತರ ಅವರು ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳಿ. ಅವ್ರಿಗೆ ನೀವೇನಾದ್ರೂ ಅಡ್ವೈಸ್ ಕೊಡ್ಬೇಕಂದ್ರೆ ಏನ್ ಕೊಡ್ತೀರಾ? ಸೊ ಇಲ್ಲಿ ಜೆಂಡರ್ ಅಷ್ಟೇ ಅಲ್ಲ, ಎಲ್ಲ ಕ್ಯಾಟಗರೈಸ್ ನಾನು ಹೇಳಬೇಕು ಅಂದರೆ, ನಮ್ಮ ಕಮ್ಯುನಿಟಿಯವರು ತುಂಬ ಸ್ಟ್ರಾಂಗ್ ಇರ್ತಾರೆ, ಅವ್ರಿಗೊಂದು ಸ್ವಲ್ಪ ಪುಷ್ ಬೇಕಷ್ಟೇ. ಸೊ ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ಪ್ರೀತಿ ಕೊಟ್ಟು ನೀವು ಇದನ್ನ ಮಾಡ್ರಿ ಅಂತ ಅಂದಾಗ ಅವರು ಫುಲ್ಲು ಅದಕ್ಕೆ ದುಪ್ಪಟ್ಟು ನಿಮಗೆ ಪ್ರೀತಿ ಕೊಡ್ತಾರೆ ಆ್ಯಕ್ಚುಲಿ. ಸೊ ಹಾಗಾಗಿ ನಮ್ಮ ಕಮ್ಯುನಿಟಿಗೆ ಜಸ್ಟ್ ಒಂದು ಪ್ರೀತಿ ಕೊಟ್ಟರೆ ಸಾಕು. ಅವರು ಇದನ್ನ ಮಾಡು, ಇದು ದುಡ್ಡು ಕೊಡೋದ್ರಿಂದ ಏನೂ ಆಗಲ್ಲ, ದುಡ್ಡು ಕೊಡೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ಹೊರತಾಗಿ ಕಡಿಮೆ ಅಂತ ಆಗಲ್ಲ ಪ್ರಾಬ್ಲಮ್ಸ್ಗಳು. ಸೊ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಬರಬೇಕು ಅಂತಂದರೆ ನೀವು ಒಂದು ಎಜುಕೇಷನ್ ಕೊಡಿ, ಒಂದು ಎಜುಕೇಷನ್ಗೆ ಅಂತಲೇ ದುಡ್ಡು ಕೊಡಿ. ಸೊ ಒಂದು ಫ್ಯಾಮ್ಲಿನೂ ಅಷ್ಟೇ, ಅವ್ರನ್ನ ಎಕ್ಸೆಪ್ಟ್ ಮಾಡಿಕೊಂಡು ನಿಮ್ಮ ಮಗಳಾಗೋ ಮಗನಾಗೋ ಲೆಸ್ಬಿಯನ್ ಅದು ಏನೇ ಇದ್ರೂ ನೀವು ಎಕ್ಸೆಪ್ಟ್ ಮಾಡಿಕೊಂಡು ಎಕ್ಸೆಪ್ಟ್ ಮಾಡ್ಕೊಂಡಾಗ ನಿಮ್ಮ ಮನೆಗೆ ಒಂದು ಪ್ರೌಡ್ ಮೂಮೆಂಟ್ ತರ್ತಾರೆ ಫಾರ್ ಶ್ಯೂರ್. ಯಾಕಂದರೆ ನಮ್ಮ ಕಮ್ಯುನಿಟಿ ಆಲ್ರೆಡಿ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮನೆಯಿಂದ ಹೊರಗಡೆ ಹೊರಡು ಬರ್ತಾರೆ, ಅವರೊಂದು ಜೀವನ ಕಟ್ಕೋತಾರೆ, ಅವರು ಒಂದು ಮನೆ ಮಾಡಿಕೊಂಡು ಅವ್ರದ್ದೇ ಅಂತ ಜೀವನ ನೋಡ್ಕೊಂಡು ಮತ್ತೆ ಅವ್ರ ಮನೆಗೂ ಕಳಿಸ್ತಿರ್ತಾರೆ ದುಡ್ಡನ್ನ. ಅಷ್ಟು ಪವರ್ಫುಲ್ ಇರಬೇಕಾದ್ರೆ ಏನು ಬೇಕಾದರೂ ಮಾಡ್ಬೋದು. ಸೊ ಅದು ಬಿಟ್ಟು ಸಮಾಜ ಅಂತ ನೋಡಿದಾಗ ಕಪ್ಪು ಬಿಳುಪು ದಪ್ಪ ಹ್ಯಾಂಡಿಕ್ಯಾಪ್ಟು ಅದು ಇದು ಅಂತ ಎಲ್ಲ ನೋಡಿದಾಗ, ಸೊ ನಾನು ಹೇಳೋದಿಷ್ಟೇ, ಲೈಫ್ ತುಂಬ ಬ್ಯೂಟಿಫುಲ್ ಆಗಿದೆ, ನಾವು ನೋಡೋ ದೃಷ್ಟಿಯಿಂದ ಇರುತ್ತೆ. ಇವಾಗ ಎಕ್ಸಾಂಪಲ್, ನಾನು ಇವತ್ತು ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದೀನಿ, ಇನ್ನೊಂದು 2-3 ವರ್ಷ ಆದಮೇಲೆ ಇದಾಗ್ಬೋದು. ಬಟ್ ಎನರ್ಜಿ ನಂದು ಕಾನ್ಫಿಡೆನ್ಸ್ ಏನಿದೆ ಅದನ್ನ ಯಾರೂ ಕಸ್ಕೊಳಕ್ಕಾಗಲ್ಲ, ಇಡೀ ಲೈಫ್ ಥ್ರೂ ಇರ್ಬೋದು. ಸೊ ಯಾವತ್ತೂ ಕುಗ್ಗಕ್ಕಾಗಲ್ಲ. ಹಾಗಾಗಿ ನೀವೆಲ್ಲರೂ ಅಷ್ಟೇ, ಎಲ್ಲರೂ ಯಾವುದೇ ಜೆಂಡರ್ ನಾನು ತೊಗೊಳಕ್ಕಲ್ಲ, ಎಲ್ಲರೂ ಈ ಕಾನ್ಫಿಡೆನ್ಸ್ನ ಯಾವತ್ತೂ ಕಳ್ಕೊಳಕ್ಕೆ ಹೋಗ್ಬಿಡಿ. ಯಾರು ಹೆಚ್ಚು ಅಲ್ಲ, ಯಾರು ಕಡಿಮೆ ಅಲ್ಲ. ಯಾರದೇ ಮುಂದೆ ನಿಂತ್ಕೊಂಡಾಗ ನಾನು ಕಡಿಮೆ, ನಾನು ಹಿಂಗೆ, ನಾನು ಬಡವ ಅನ್ನೋದಕ್ಕಿಂತ ಬಿಟ್ಟು ನೀವು ಅವ್ರ ಮುಂದೆ ಸ್ಟ್ರಾಂಗ್ ಆಗಿ ಮಾತಾಡಿ, ಅವಾಗ ಅವರೇ ಅನ್ಕೋತಾರೆ ಓ ಸೂಪರ್ ಅಲ್ಲಪ್ಪ ಅನ್ನೋ ಥರ. ಸೊ ಇಲ್ಲಿ ಯಾವುದೋ ಒಂದು ಕಲಿಬೇಕು, ಇದನ್ನ ಮಾಡಬೇಕು ಅಂತಿಲ್ಲ, ನಿಮ್ಮಲ್ಲೇ ಇರುತ್ತದ್ದು. ನಿಮ್ಮನ್ನ ಬೂಸ್ಟಪ್ ಮಾಡಿಕೊಂಡು ಒಂದು ಉತ್ತಮ ಹ್ಯೂಮನ್ ಬೀಯಿಂಗ್ ಆಗಿ ಅನ್ನೋದು ನನ್ನ ಮಾತು. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತು? ಸೂಪರ್ ಅನ್ನಿಸ್ತು. ಯಾಕಂದರೆ ಇಡೀ ಬೇರೆ ನಾನು ಇಂಟರ್ವ್ಯೂಸ್ ಎಲ್ಲ ಕೊಟ್ಟಿದ್ದೀನಿ, ನಾರ್ಮಲ್ ಆಗಿ ಕ್ವಶನ್ ಕೇಳ್ತಾರೆ ಹಿಂಗೆ ಹಂಗೆ ಅಂತ. ಬಟ್ ಜನಕ್ಕೆ ಏನು ಹೆಲ್ಪ್ಫುಲ್ ಇದೆ, ಏನು ನನ್ನ ಜರ್ನಿ ತೊಗೊಂಡೋಗಿದ್ದೀನಿ, ಸೊ ಆ ಜರ್ನಿಲಿ ಏನೇನು ನಂಗೆ ಯೂಸ್ ಆಯಿತು, ಏನೇನು ಮೈನಸ್ ಆಯಿತು, ಹೇಗೆ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂದರೆ ಒಂದು ಒಳ್ಳೆ ಸ್ಥಾನದಲ್ಲಿ. ಸೊ ಅದು ಎಲ್ಲರಿಗೂ ಬೇಕಾಗಿತ್ತು ಆ ಇನ್ಫಾರ್ಮೇಷನ್. ಸೊ ಅದು ಮಂದಾಳದಿಂದ ಆ ಮಾತನ್ನ ಹೇಳಿದ್ದೀನಿ ಇವತ್ತು. ಅದು ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಈ ಥರ ಎಲ್ಲ ಕ್ವಶನ್ ಕೇಳಿದ್ರಿ, ಅದು ಫಸ್ಟ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಇಟ್ ಕೇಮ್ ಔಟ್ ರಿಯಲಿ ಗುಡ್, ಐ ಗೆಸ್. ಥ್ಯಾಂಕ್ ಯು. ಯಾ.